Hello my dear students, welcome back to the session of structure of atom. As you know that in our last class we had a discussion on a very important concept, that is Bohr's model for hydrogen atom. So in that concept we have discussed about some of our important postulates that is related to hydrogen atom. Okay, after that I have given information about how to calculate the radius of a orbit and energy of a orbit of a hydrogen atom. And also we have discussed about the limitation or major drawbacks or failures of Bohr's atomic model. Okay, in this concept I would like to discuss another important concept, that is towards quantum mechanical model of an atom. So under this concept we have to discuss another important concepts, that is dual behavior of matter and Heisenberg uncertainty principle. So what is this quantum mechanical model of an atom? So after Bohr's theory we have the important theory, quantum mechanical model of an atom. So but before that we have to discuss another two important concepts, that is dual behavior and Heisenberg uncertainty principle. ಸೊ ಯಾಕೆ ಈ ಕಾನ್ಸೆಪ್ಟ್ಸ್ ಬಂತು ನಮಗೆ, ಏನಕ್ಕೆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ಗಿಂತ ಹೋಗಿಂದ ಮುಂಚೆ ಈ ಕಾನ್ಸೆಪ್ಟ್ಸ್ನ ಏನಕ್ಕೆ ಓದಬೇಕು? ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಅಲ್ಲಿ ಹೇಳ್ತಾರೆ, ಸೊ ಬೋರ್ಸ್ ಥಿಯರಿ ಹೇಳಿದ್ದು ಆರ್ಬಿಟಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಆರ್ಬಿಟ್ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ ಅಂತ. ಬಟ್ ಆರ್ಬಿಟಲ್ ಎಲೆಕ್ಟ್ರಾನ್ ಇದೆ ಅಂತಂದರೆ ಆ ಎಲೆಕ್ಟ್ರಾನ್ ಎಕ್ಸಾಕ್ಟ್ಲಿ ಎಲ್ಲಿದೆ, ಸೊ ಆ ಇನ್ಫಾರ್ಮೇಷನ್ ಬೋರ್ಸ್ ಥಿಯರಿ ನಮ್ಗೆ ಸಿಗಲಿಲ್ಲ. ಬಟ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ, ಎಲೆಕ್ಟ್ರಾನ್ ಸ್ಪಿನ್ ಯಾವ ರೀತಿ ಇದೆ, ಅದೆಲ್ಲ ಇನ್ಫಾರ್ಮೇಷನ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ನಲ್ಲಿ ಸಿಗುತ್ತೆ. ಹಾಗಾಗಿ ಬಿಫೋರ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ನಾವು ಈ ಎರಡು ಕಾನ್ಸೆಪ್ಟ್ಸ್ನ ಓದಬೇಕಾಗುತ್ತೆ. ಯಾಕಂತಂದರೆ ವಿ ಹ್ಯಾವ್ ಸಮ್ ಫೇಲ್ಯೂರ್ಸ್ ಇನ್ ಬೋರ್ಸ್ ಆಟಮಿಕ್ ಮಾಡೆಲ್. ಯಾವ ಫೇಲ್ಯೂರ್ ಇರ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಪಾಸ್ಟುಲೇಟಲ್ಲಿ ಒಂದು ಫೇಲ್ಯೂರ್ ಇದೆ. ಏನಂತಂದರೆ ಆಂಗ್ಯುಲರ್ ಮೂಮೆಂಟ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಒಂದು ಪಾಸ್ಟುಲೇಟ್ ಇದೆ. ಆಂಗ್ಯುಲರ್ ಮೂಮೆಂಟಮ್ ಆಫ್ ಆನ್ ಎಲೆಕ್ಟ್ರಾನ್ ಇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಒಂದು ಪಾಸ್ಟುಲೇಟ್ ಕೊಟ್ಟಿದ್ದಾರೆ. ಬಟ್ ಬೋರ್ಸ್ ಹೇಳಿದ್ರೆ ಏನಂತಂದರೆ ಅದು ಯಾಕೆ ಈಕ್ವಲ್ ಆಗುತ್ತೆ ಅಂತ ಹೇಳಲೇ ಇಲ್ಲ. ದಟ್ ಇಸ್ ಆಂಗ್ಯುಲರ್ ಮೂಮೆಂಟಮ್ mvr is equal to nh/2π ಅಂತ ಒಂದು ಈಕ್ವೇಷನ್ ಕೊಟ್ಟಿದ್ದೀನಿ, ಪ್ರೀವಿಯಸ್ ವಿಡಿಯೋ ಕ್ಲಾಸ್ನ ಕರೆಕ್ಟಾಗಿ ನೋಡಿ. ಸೊ ಆ ಒಂದು ಪಾಸ್ಟುಲೇಟ್ ಏನಿದೆ ಅದು ಏನಕ್ಕೆ ಈಕ್ವಲ್ ಆಗುತ್ತೆ ಅನ್ನೋದು ಬೋರ್ಸ್ ಥಿಯರಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅದೆಲ್ಲ ಕೆಲವೊಂದು ಡ್ರಾಬ್ಯಾಕ್ಸ್ಗಳಿಗೆ ಈ ಎರಡೂ ಕಾನ್ಸೆಪ್ಟಲ್ಲಿ ನಮಗೆ ಉತ್ತರ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಸೊ ಹೇಗೆ ಅಂತ ನಾವು ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಈಗ ಹಾಗಾದರೆ ದೆನ್ ವಾಟ್ ಈಸ್ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್? ಓಕೆ, ಡ್ಯುಯಲ್ ಬಿಹೇವಿಯರ್ ಮ್ಯಾಟರ್ ಅಂದ್ರೇನು? ಸೊ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ಗೆ ಹೋಗೋಕ್ಕಿಂತ ಮುಂಚೆ ಬೋರ್ಸ್ ಥಿಯರಿ ಬಂದಂಥ ಕೆಲವೊಂದು ಡ್ರಾಬ್ಯಾಕ್ಸ್ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಈ ಎರಡು ಅಂಡರ್ ಕಾನ್ಸೆಪ್ಟ್ಸಲ್ಲಿ. ಓಕೆ, ಹಾಗಾದರೆ ವಾಟ್ ಇಸ್ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರಾನ್ ಅಥವಾ ಲೈಟ್ ಅಂತ ಹೇಳಿದ್ವಿ. ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಒಂದು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಲೈಟ್ ಬಿಹೇವ್ಸ್ ಆಸ್ ಎ ಪಾರ್ಟಿಕಲ್ ಆ್ಯಂಡ್ ಲೈಟ್ ಬಿಹೇವ್ಸ್ ಆಸ್ ಎ ವೇವ್. ಲೈಟ್ ಒಂದು ಪಾರ್ಟಿಕಲ್ ಥರ ಬಿಹೇವ್ ಮಾಡುತ್ತೆ ಯಾವಾಗ ವೆನ್ ಇಟ್ ಇಂಟ್ರಾಕ್ಟ್ ವಿತ್ ದ ಎಲೆಕ್ಟ್ರಾನಿಕ್ ಸಬ್ಸ್ಟೆನ್ಸ್. ಇಂಟ್ರಾಕ್ಟ್ ಮಾಡಿದಾಗ ಒಂದು ಪಾರ್ಟಿಕಲ್ ಥರ ಬಿಹೇವ್ ಮಾಡುತ್ತೆ, ಆ್ಯಂಡ್ ಪ್ರೊಪಗೇಟ್ ಆದಾಗ ವೇವ್ ಥರ ಬಿಹೇವ್ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ದೆನ್ ವಾಟ್ ಅಬೌಟ್ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್? ಸೊ ಮ್ಯಾಟರ್ ಕನ್ಸಿಸ್ಟ್ ಆಫ್, ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್. ಮ್ಯಾಟರ್ಲಿರುವಂಥದ್ದು ಎಲೆಕ್ಟ್ರಾನ್ಸ್. ಹಾಗಾದರೆ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಡ್ಯುಯಲ್ ಬಿಹೇವಿಯರ್ ಆಫ್ ಎಲೆಕ್ಟ್ರಾನ್. ಲೈಟ್ ಅಂತ ಬಂದಾಗ ಲೈಟಲ್ಲಿ ಇದ್ದಿದ್ದು ಸ್ಮಾಲ್ ಎನರ್ಜಿ ಪ್ಯಾಕೆಟ್ಸ್ ಏನು, ಫೋಟಾನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಫೋಟಾನ್ ಹ್ಯಾಸ್ ಅ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಬೇಕಾದ್ರೆ ವೇವ್ ಕ್ಯಾರೆಕ್ಟರ್ ಆ್ಯಂಡ್ ಪಾರ್ಟಿಕಲ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ಇಲ್ಲಿ ಬಂದಾಗ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್ ಅಂತ ಬಂದರೆ ಇಲ್ಲಿ ಬರೋದು ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಪೊಸೆಸ್ ದ ಬೋತ್ ಕ್ಯಾರೆಕ್ಟರ್, ದಟ್ ಮೀನ್ಸ್ ಡ್ಯುಯಲ್ ಕ್ಯಾರೆಕ್ಟರ್, ವೇವ್ ಕ್ಯಾರೆಕ್ಟರ್ ಆ್ಯಂಡ್ ಪಾರ್ಟಿಕಲ್ ಕ್ಯಾರೆಕ್ಟರ್ ಅಂತ. ಸೊ ಹೇಗೆ ಅದು ವೇವ್ ಥರ ಬಿಹೇವ್ ಮಾಡುತ್ತೆ, ಹೇಗೆ ಅದು ಪಾರ್ಟಿಕಲ್ ಥರ ಬಿಹೇವ್ ಮಾಡುತ್ತೆ? ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಆರ್ಬಿಟ್ ಅಂತ ತೊಗೊಂಡ್ರೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಒಂದು ನ್ಯೂಕ್ಲಿಯಸ್ ಸುತ್ತ ಒಂದು ಆರ್ಬಿಟ್ ಇದೆ ಅಂದರೆ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಓಕೆ, ಒಂದು ಈ ರಿವಾಲ್ವ್ ಆಗ್ತಾಗ ಏನಾಗುತ್ತೆ, ಇಟ್ ಶೋಸ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ಇದೊಂದು ವೇವ್ ನೇಚರ್ನು ಕೂಡ ಅಲ್ಲಿ ಪೊಸೆಸ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಪೊಸೆಸ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಎಲೆಕ್ಟ್ರಾನ್ ಪೊಸೆಸ್ ಬೋತ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್. ಸೊ ವೇವ್ ಥರನೂ ಬಿಹೇವ್ ಮಾಡ್ತಾ ಇರುತ್ತೆ ಆ್ಯಂಡ್ ಪಾರ್ಟಿಕಲ್ ಥರನೂ ಬಿಹೇವ್ ಮಾಡ್ತಾ ಇರುತ್ತೆ. ಎಲೆಕ್ಟ್ರಾನ್ ಆಲ್ಸೋ ಸಿಮಿಲರ್ ಟು ಫೋಟಾನ್ಸ್. ಫೋಟಾನ್ಸ್ ಅಂದರೆ ಲೈಟಲ್ಲಿರುವಂಥ ಒಂದು ಸ್ಮಾಲ್ ಎನರ್ಜಿ ಪ್ಯಾಕೆಟ್ಸ್. ಹೇಳಿದೆ ಮಕ್ಕಳ, ಲೈಟ್ ಕೂಡ ಡ್ಯುಯಲ್ ನೇಚರ್ನ ಪೊಸೆಸ್ ಮಾಡುತ್ತೆ. ಲೈಟ್ ಡ್ಯುಯಲ್ ನೇಚರ್ ಆಸ್ ಎ ವೇವ್ ಆ್ಯಂಡ್ ಆಸ್ ಎ ಪಾರ್ಟಿಕಲ್ ರೀತಿ ಬಿಹೇವ್ ಮಾಡುತ್ತೆ. ದಟ್ ಇಸ್ ವಾಟ್ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳಿದ್ವಿ, ರೇಡಿಯೇಷನ್ಸ್. ಓಕೆ, ಆ್ಯಂಡ್ ಆಲ್ಸೋ ಹಿಯರ್ ಮ್ಯಾಟರ್ ಆಲ್ಸೋ ಪೊಸೆಸ್ ಡ್ಯುಯಲ್ ನೇಚರ್, ದಟ್ ಈಸ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್. ಸೊ ಇಲ್ಲಿ ಬರೋದೇನು, ಲೈಟ್ ಅಂತ ಬಂದರೆ ಇಲ್ಲಿ ಬರೋದು ಸ್ಮಾಲ್ ಎನರ್ಜಿ ಪ್ಯಾಕೆಟ್, ಫೋಟಾನ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಹೇಳೋದೇನು, ಇಲ್ಲಿ ನಾವು ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾಗಿ ಇಟ್ ಪೊಸೆಸ್ ಬೋತ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ವೇವ್ ನೇಚರ್. ಎಲೆಕ್ಟ್ರಾನ್ ಆಲ್ಸೋ, ಎಲೆಕ್ಟ್ರಾನ್ ಕೂಡ ಫೋಟಾನ್ಸ್ ಥರನೇ ವೇವ್ ನೇಚರ್ ಕೂಡ ಪಾರ್ಟಿಕಲ್ ನೇಚರ್ನು ಎರಡನ್ನೂ ತೋರಿಸ್ತಾ ಇರೋದು ಅಂತ ಹೇಳ್ಬೋದು, ಬಿಹೇವ್ ಮಾಡ್ತಾ ಇರೋದು ಆ ರೀತಿ ಅಂತ. ಸೊ ಅದೇ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್. ಆ್ಯಂಡ್ ದಿಸ್ ಇಸ್ ಗಿವನ್ ಬೈ ಡಿ ಬ್ರಾಗ್ಲಿ. ಓಕೆ, ಲೂಯಿಸ್ ಡಿ ಬ್ರಾಗ್ಲಿ ಅಂತ ಹೇಳ್ತಾರೆ. ಆ ಸೈಂಟಿಸ್ಟು ಈ ಒಂದು ಈಕ್ವೇಷನ್, ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಅಂದರೆ ಎಲೆಕ್ಟ್ರಾನ್ ಪೊಸೆಸ್ ಬೋತ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್ ಅಂತ ಹೇಳಿದ್ದಾರೆ ಸೈಂಟಿಸ್ಟು ಲೂಯಿಸ್ ಡಿ ಬ್ರಾಗ್ಲಿ. ಓಕೆ, ಆ್ಯಂಡ್ ಜಸ್ಟ್ ಲೈಕ್ ಎ ಫೋಟಾನ್, ಎಲೆಕ್ಟ್ರಾನ್ ಆಲ್ಸೋ ಹ್ಯಾಸ್ ಎ ಡ್ಯುಯಲ್ ನೇಚರ್.
ದಟ್ ಮೀನ್ಸ್ ಇಟ್ ಬಿಹೇವ್ಸ್ ಎಸ್ ಎ ವೇವ್ ಆ್ಯಂಡ್ ಎಸ್ ಎ ಪಾರ್ಟಿಕಲ್. ದಿಸ್ ಇಸ್ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ. ಆ್ಯಂಡ್ ಇದನ್ನು ಪ್ರೂವ್ ಮಾಡೋಕ್ಕೆ ಡಿ ಬ್ರಾಗ್ಲಿ ಒಂದು ಈಕ್ವೇಷನ್ ಕೂಡ ಕೊಡ್ತಾರೆ. ಏನಂತಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಓಕೆ, ದಿಸ್ ಇಸ್ ವಾಟ್ ಡಿ ಬ್ರಾಗ್ಲಿ ಈಕ್ವೇಷನ್. ಇದು ಯಾವ ರೀತಿಯಿಂದ ಡಿರೈವ್ ಮಾಡಿ ತೋರಿಸ್ತೀನಿ, ಡೋಂಟ್ ವರಿ. ಸೊ ಈಗ ಹೆಚ್ ಅಂದರೆ ಏನು ಗೊತ್ತಿದೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಆ್ಯಂಡ್ ಲ್ಯಾಂಬ್ಡಾ ಅಂದರೆ ಗೊತ್ತಿದೆ ವೇವ್ ಲೆಂತ್. ಆ್ಯಂಡ್ ಎಮ್ ವಿ ಅನ್ನೋಕ್ಕಿಂತ ಇಲ್ಲಿ ಹೆಚ್ ಬೈ ಪಿ ಅಂತಲೂ ಬರಿತೀವಿ, ಮೂಮೆಂಟಮ್ ಅಂತ ಹೇಳ್ಬೋದು ಮಕ್ಕಳ. ಓಕೆ, ಮೂಮೆಂಟಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ತೊಗೋತೀವಿ, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ತೊಗೋತೀವಿ. ಸೊ ಇದೇನಿದು ಲ್ಯಾಂಬ್ಡಾ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಓದಿದ್ದು ನಾವು, ಲ್ಯಾಂಬ್ಡಾ ವೇವ್ ಲೆಂತ್. ಆ್ಯಂಡ್ ಇಲ್ಲಿ ವೆಲಾಸಿಟಿ ಮಾಸ್ ಅಂತ ಇದೆ, ದಟ್ ಇಸ್ ಮೂಮೆಂಟಮ್. ಇದೊಂದು ಪಾರ್ಟಿಕಲ್ ನೇಚರ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್ ವೇವ್ ನೇಚರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲೆಕ್ಟ್ರಾನ್ ಪೋಸೆಸ್ ಬೋತ್ ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್ ಅಂತ ಹೇಳ್ತೀವಿ ಮಕ್ಕಳು. ಸೊ ದಿಸ್ ಇಸ್ ವಾಟ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಹೇಳ್ಬೋದು. ಸೊ ಈಗ ಈಕ್ವೇಷನ್ನು ಬೇಕಾದ್ರೆ ಬರ್ಕೋಬೋದು ನೀವು, ಬಟ್ ಬರ್ಕೊಂಡ್ರೆ ಈಗ ಒಂದು ಈಕ್ವೇಷನ್ ಯಾವ ರೀತಿಯಿಂದ ಡಿರೈವ್ ಮಾಡಿ ತೋರಿಸ್ತೀನಿ. ಸೊ ಡಿರೈವೇಷನ್ ಆಫ್ ಡಿ ಬ್ರಾಗ್ಲಿ ಈಕ್ವೇಷನ್ ಅಂತಲೇ ಕೇಳ್ತಾರೆ. ಓಕೆ, ಡಿರೈವ್ ದ ಡಿ ಬ್ರಾಗ್ಲಿ ಈಕ್ವೇಷನ್ ಅಂತಲೇ ಕೇಳ್ತಾರೆ. ನಿಮಗೆ ಒಂದು ಕ್ವಶನ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಹೇಗೆ ಅಂದರೆ ಅಕಾರ್ಡಿಂಗ್ ಟು ಪ್ಲಾಂಕ್ಸ್ ಈಕ್ವೇಷನ್. ಓಕೆ, ಪ್ಲಾಂಕ್ಸ್ ಈಕ್ವೇಷನ್ ಪ್ರಕಾರ ವಿ ಹ್ಯಾವ್ ಎ ಫಾರ್ಮುಲಾ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ. ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ, ದಟ್ ಮೀನ್ಸ್ ಫ್ರೀಕ್ವೆನ್ಸಿ ಹೆಚ್ ನ್ಯೂ ಅಂತ ಗೊತ್ತಿದೆ. ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಈಕ್ವೇಷನ್ E is equal to mc square. Einstein's equation ಪ್ರಕಾರ we have equation that is energy is equal to mass into velocity mc square ಅಂತ ಹೇಳ್ತೀವಿ. ಆ್ಯಂಡ್ ಈಗ ಇದನ್ನು ನಾವು ಇಂಟರ್ಚೇಂಜ್ ಒಂದು ಈಕ್ವೇಷನ್ 1 ಲೆಟ್ ಇಟ್ ಬಿ, ಇದನ್ನು ಈ ರೀತಿನೇ ಬರ್ಬೋದು, ಹೆಚ್ ಸಿ ಬೈ ಲಾಂಬ್ಡಾ ಅಂತಲೂ ಬರೀಬೋದಾ ಮಕ್ಕಳೇ. ನ್ಯೂ ಅಂತಂದ್ರೆ ಏನು, ಸಿ ಬೈ ಲಾಂಬ್ಡಾ ಅಂತ ಒಂದು ಈಕ್ವೇಷನ್ ಕೊಟ್ಟಿದ್ದೀನಿ. ಲೆಟ್ ಇಟ್ ಬಿ ಈಕ್ವೇಷನ್ 1 ಆ್ಯಂಡ್ ಲೆಟ್ ಇಟ್ ಬಿ ಈಕ್ವೇಷನ್ 2. ಆ್ಯಂಡ್ ಈ ಎರಡು ಕೂಡ ಇದೆ, ದಟ್ ಮೀನ್ಸ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಎರಡನ್ನೂ ಕೂಡ ತೊಗೊಳ್ಳೋದಾದ್ರೆ ಹೆಚ್ ನ್ಯೂ ಈಸ್ ಹೆಚ್ ಸಿ ಬೈ ಲಾಂಬ್ಡಾ is equal to mc square ಅಂತ ತಗೋಬೋದಾ. ಅಕಾರ್ಡಿಂಗ್ ಟು ಪ್ಲಾಂಕ್ಸ್ ಈಕ್ವೇಷನ್ ವಿ ಹ್ಯಾವ್ E is equal to h nu. ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಈಕ್ವೇಷನ್ ವಿ ಹ್ಯಾವ್ E is equal to m into c square. ದಟ್ ಮೀನ್ಸ್ ಮಾಸ್, ಒಂದು ಪಾರ್ಟಿಕಲ್ಗೆ ಒಂದು ಮಾಸ್ ಅಂತ ಇರುತ್ತೆ ಅಂತ ಹೇಳಿದ್ದೆ, ಐನ್ಸ್ಟೀನ್ಸ್ ಅಂತ ಬಂದಿದ್ದು ಐನ್ಸ್ಟೀನ್ ಈಕ್ವೇಷನಿಂದ. ಸೊ ಈಸ್ ಈಕ್ವಲ್ ಟು mc ಸ್ಕ್ವಯರ್. ಆ್ಯಂಡ್ ಈಗ ನಾವು ಇಲ್ಲಿ ನೋಡಿ ಸ್ಕ್ವಯರ್ ಸಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ಸಿ ಅಂತ ಬರುತ್ತೆ ಮಕ್ಕಳ. ನೋಡಿ ಮಕ್ಕಳ, ಎಮ್ ಸಿನ ಈ ಕಡೆಗೆ ಇಂಟರ್ಚೇಂಜ್ ಮಾಡಿದ್ದೀನಿ, ಲ್ಯಾಂಬ್ಡಾ ಈ ಕಡೆಗೆ ಇಂಟರ್ಚೇಂಜ್ ಮಾಡಿದ್ದೀನಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಹೆಚ್ ಬೈ ಎಮ್ ಸಿ ಅಂತ ಬರಿಬೋದು. ಬಟ್ ಇನ್ ಕೇಸ್ ಆಫ್ ಎಲೆಕ್ಟ್ರಾನ್ ಅಂತ ಬಂದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ ಅಂತ ಬರಿತೀವಿ ಮಕ್ಕಳ. ಓಕೆ, ಸಿ ಅಂತ ಬಂದಾಗ ವೆಲಾಸಿಟಿ ಆಫ್ ಲೈಟ್ ಅಂತ ತಗೋತಾ ಇದ್ವಿ. ಬಟ್ ಇನ್ ಕೇಸ್ ಆಫ್ ಎಲೆಕ್ಟ್ರಾನ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಅಂತ ತಗೊಳ್ಳೋಣ. ಸೊ ಹಾಗಾಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಇಟ್ ಕ್ಯಾನ್ ಬಿ ಆಲ್ಸೋ rated as lambda is equal to h by p. What is p? P is equal to momentum ಅಂತ ಹೇಳ್ತೀವಿ. momentum ಅಂದರೆ mass and velocity of electron. So this is what momentum of an electron. So ಇಷ್ಟು ಈಕ್ವೇಷನ್ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಡಿರೈವ್ ವಿತ್ ದ ಡಿ ಬ್ರಾಗ್ಲಿ ಈಕ್ವೇಷನ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಸೊ E is equal to h nu is equal to hc by lambda and E is equal to mc square and Einstein's equation. According to Planck's equation, E is equal to h nu. According to Einstein's equation, E is equal to mc square. From equation 1 and 2, okay, from equation 1 and 2 we have hc by lambda is equal to mc square and lambda is equal to h by mc. ಸಿ ಏನಕ್ಕೆ ನಾನು ರಿಮೂವ್ ಮಾಡಿದೆ ಅಂತಂದರೆ ಇನ್ ಕೇಸ್ ಆಫ್ ಲೈಟ್ ಅಂದಾಗ ನಾವು ಸ್ಪೀಡ್ ಆಫ್ ಲೈಟ್ ಸಿ ಅಂತ ತಗೋತೀವಿ. ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಅಥವಾ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ತಗೊಂಡಾಗ ವಿ ಅಂತ ಮೆನ್ಷನ್ ಮಾಡಿದ್ದೀನಿ ಹಾಗೆ. ಸೊ ಎಮ್ ವಿ ಇಟ್ ಕ್ಯಾನ್ ಬಿ ಪಿ, ದಟ್ ಮೀನ್ಸ್ ಮೂಮೆಂಟಮ್. ಸೊ ಮೂಮೆಂಟಮ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು ಮಕ್ಕಳ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದಷ್ಟೇ, ಒಂದು ಎಲೆಕ್ಟ್ರಾನು ವೇವ್ ನೇಚರ್ನ ಪೊಸೆಸ್ ಮಾಡ್ತಾ ಇರುತ್ತೆ. ಸೊ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬರೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ವೇವ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಒಂದು ಪಾರ್ಟಿಕಲ್ ನೇಚರ್ನ ತೋರಿಸ್ತಾ ಇದೆ, ದಟ್ ಮೀನ್ಸ್ ಮೂಮೆಂಟಮ್ ಅಂತ ಹೇಳ್ಬೋದು ಮಕ್ಕಳು. ಓಕೆ, ಸೊ ದಿಸ್ ಇಸ್ ವಾಟ್ ಡಿ ಬ್ರಾಗ್ಲಿ ಈಕ್ವೇಷನ್. ಡಿ ಬ್ರಾಗ್ಲಿ ಈಕ್ವೇಷನ್ ಈ ರೀತಿ ಹೇಳ್ಬೋದು. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ, ಏನಂತ ಗೊತ್ತಾಗ್ತಾ ಇದೆ. ಓಕೆ, ಕಂಪ್ಲೀಟ್ ಇಷ್ಟು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಇದೇ ಈಕ್ವೇಷನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಹೇಳಿದೆ ನಾನು ಬೋರ್ಸ್ ಥಿಯರಿ ಆಂಗ್ಯುಲರ್ ಮೊಮೆಂಟಮ್ ಯಾವ ರೀತಿ ಸಿಗುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಹೆಚ್ ಪೈ ಅಂತ ಹೇಗಾಯಿತು ಅಂತ ಅಂದ್ಬಿಟ್ಟು. ಬಟ್ ಈ ಈಕ್ವೇಷನ್ ಇನ್ನೊಂದು ರೀತಿ ಬರಿಬೋದು ಮಕ್ಕಳು. ಹೇಗೆ ಅಂತಂದರೆ ಈಗ ಲಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ ಅಂತ ಇದೆ. ಕೈನೆಟಿಕ್ ಎನರ್ಜಿ ಅಂತ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಕೆ ಇ ಅಂತ ಬರ್ತೀನಿ, ಇಲ್ಲಾಂದರೆ ಜಸ್ಟ್ ಕೆ ಇ ಅಂತ ಮೆನ್ಷನ್ ಮಾಡೋಣ. ಆಫ್ ಎಮ್ ವಿ ಸ್ಕ್ವೇರ್ ಅಂತ ಒಂದು ಈಕ್ವೇಷನ್ ಇದೆ. ಓಕೆ, ಈ ವೇವ್ಲೆಂತ್ ಡಿ ಬ್ರಾಗ್ಲಿ ವೇವ್ಲೆಂತ್ನ ಕೈನೆಟಿಕ್ ಎನರ್ಜಿ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಬರೀಬೋದು. ಸೊ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದೆ, ಎಲೆಕ್ಟ್ರಾನ್ ಆಫ್ ಕೈನೆಟಿಕ್ ಎನರ್ಜಿ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿ ಮತ್ತು ವೇವ್ಲೆಂತ್ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ನ ತೋರಿಸ್ಬೋದು, ಹೇಗೆ ಅಂದರೆ ಈಕ್ವೇಷನ್ ನೋಡಿ ಮಾಡಿಫೈ ಮಾಡ್ಬೋದು. ಸೊ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್ ಅಂತ ಇದೆ. ಜಸ್ಟ್ ಈಗ ಎಮ್ ಅನ್ನು ಮಲ್ಟಿಪ್ಲೈ ಮಾಡಿ ಎರಡು ಸೈಡು ಎಮ್ ಇಂಟು ಕೆ ಇ, ಓಕೆ, ಆ್ಯಂಡ್ ಆಫ್ ಎಮ್ ಸ್ಕ್ವೇರ್ ಆ್ಯಂಡ್ ವಿ ಸ್ಕ್ವೇರ್. ಓಕೆ, ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಅಂತ ಇದೆ. ಈಗ ಜಸ್ಟ್ ಏನು ಮಾಡಿ ಅಂತಂದರೆ ಎಮ್ ವಿ ಈಸ್ ಈಕ್ವಲ್ ಟು 2 ಇಂಟು ಎಮ್ ಇಂಟು ಕೆ ಇ ಅಂತ ಬರೀಬೋದು ಮಕ್ಕಳ. ಯಾಕೆ ಸ್ಕ್ವೈರ್ ರೂಟ್ನ ಈ ಕಡೆ ಕಳಿಸ್ತೀನಿ, ಗೊತ್ತಾಯ್ತು ಯಾಕೆ ಅಂತ.
ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಅಂತಿದೆ, 2ನ ಈ ಕಡೆ ಕಳಿಸಿ 2 ಇಂಟು ಎಮ್ ಇಂಟು ಕೆ ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ನ ಈ ಕಡೆ ಕಳಿಸಿದ್ರೆ ಸೊ ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. 2m ಇಂಟು ಕೆ ಅಂತ ಇದೆ ಆ್ಯಂಡ್ ಹಿಯರ್ ಎಮ್ ವಿ ಅಂತ ಇದೆ. ಈ ಇಕ್ವೇಷನ್ ನೋಡಿ, ಎಮ್ ವಿ ಅಂದ್ರೆ ಏನು, ಹಿಯರ್ 2m ಇಂಟು ಕೆ ಇ. ಸೊ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by square root of 2m into ke, kinetic energy. So this is also one important equation. Kinetic energy find out ಮಾಡಬೇಕು, ಇಲ್ಲ kinetic energy ಕೊಟ್ಟು ವೇವ್ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ, ಸೊ ವೆಲಾಸಿಟಿ ಕೊಟ್ಟರೆ ನೋ ಪ್ರಾಬ್ಲಮ್, ಎಲೆಕ್ಟ್ರಾನ್ ವೆಲಾಸಿಟಿ ಕೊಟ್ಟರೆ ನೀವು ವೇವ್ಲೆಂತ್ ನ ಫೈಂಡ್ ಔಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ kinetic energy ಕೊಡ್ತಾರೆ, ಎಲೆಕ್ಟ್ರಾನ್ದು kinetic energy ನ ಕೊಡ್ತಾರೆ, ಆಗ ನೀವು ಫೈಂಡ್ ಔಟ್ ಮಾಡಬೇಕು ಡಿ ಬ್ರಾಗ್ಲಿ ವೇವ್ಲೆಂತ್ ಅಂತಂದ್ರೆ use this equation. Lambda is equal to h by root m into ke. So just note this equation. Video pass ಮಾಡಿ ಈ equation ನೋಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು ಅಂತಾರೆ. ಓಕೆ, ಸೊ ನೋಟ್ ಮಾಡ್ಕೊಂಡ್ರೆ ಅನಿಸುತ್ತೆ. ಸೊ ಆ್ಯಂಡ್ ಆಲ್ಸೋ ಈ ಹೇಳಿದೆ ನಾನು, ಆಂಗ್ಯುಲರ್ ಮೂಮೆಂಟ್ ಆಫ್ an electron is equal to nh upon 2pi. ಓಕೆ, MVR ಆಂಗ್ಯುಲರ್ ಮೂಮೆಂಟಮ್ MVR is equal to nh upon 2pi ಅಂತ ಹೇಗೆ ಬಂತು, ಇದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಬೋರ್ಸ್ ಥಿಯರಿಯಿಂದ. ಓಕೆ, ಪಾಸ್ಟುಲೇಟಲ್ಲಿ ಹೇಳಿದರು, ಬಟ್ ಯಾಕೆ ಈಕ್ವಲ್ ಆಗುತ್ತೆ ಅಂತ ಹೇಳಲಿಲ್ಲ. ಸೊ ಅದು ಇಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂದರೆ, ಒಂದು ಎಲೆಕ್ಟ್ರಾನ್ ಒಂದು ಆರ್ಬಿಟಲ್ ರಿವಾಲ್ವ್ ಆಗ್ತಾ ಇದೆ, ಇಟ್ ಹ್ಯಾಸ್ ಸಮ್ ರೇಡಿಯಸ್. ಓಕೆ, ರಿವಾಲ್ವ್ ಆಗ್ತಾ ಇದ್ದರೆ ಇಲ್ಲಿ ನಮ್ಗೆ ಸಿಗೋದೊಂದು ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಆಂಗ್ಯುಲರ್ ಮೊಮೆಂಟಮ್ L is equal to we have 2πr ಸರ್ಕಂಫರೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ 2πr is equal to n lambda ಇಂಟಿಗ್ರಲ್ಸ್ ಆಫ್ ವೇವ್ ಲೆಂತ್ ಅಂತ ಹೇಳ್ಬೋದು. ದ ಸರ್ಕಂಫರೆನ್ಸ್ 2πr is equal to n lambda ಅಂತ ಹೇಳ್ಬೋದು ಮಕ್ಕಳ, ಅಂದರೆ ಇಂಟಿಗ್ರಲ್ ಆಫ್ ವೇವ್ ಲೆಂತ್ ಅಂತ ಹೇಳ್ಬೋದು. ಓಕೆ, ಇಂಟಿಜರ್ ಆಫ್ ವೇವ್ ಲೆಂತ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 2π ಇದೆ ಆ್ಯಂಡ್ ಲ್ಯಾಂಬ್ಡಾ ಇದೆ. ಸೊ ಲ್ಯಾಂಬ್ಡಾ ನೀವು ಯಾವ ರೀತಿ ಬರೀಬೋದು, ಲ್ಯಾಂಬ್ಡಾ ಅಂದರೆ ಈಕ್ವೇಷನ್ ಗೊತ್ತಿದೆ, 2πr is equal to n into h by mv. ಓಕೆ, h by mv ಅಂತ ಈಕ್ವೇಷನ್ ಗೊತ್ತಿದೆ. ಆ್ಯಂಡ್ ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ. ಹೇಗೆ ಅಂತಂದರೆ mvr is equal to h upon 2π. mvನ ಈ ಕಡೆ ಕಳಿಸಿದ್ದೀನಿ, ಸೊ 2πನ ಈ ಕಡೆ ಆಲ್ಟರ್ ಮಾಡಿದ್ದೀನಿ. ಸೊ ದಟ್ ಮೀನ್ಸ್ mvr is equal to h upon 2π. ದಟ್ ಮೀನ್ಸ್ n ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಬಂದ ನಿಮ್ಗೆ ಈಕ್ವೇಷನು ಬೋರ್ಸ್ ಥಿಯರಿಲಿ ಹೇಳಿದ್ದು MVR ಯಾಕೆ nh upon 2π ಈಕ್ವಲ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಆ್ಯಕ್ಚುಲಿ ಪಾಸ್ಟುಲೇಟ್ ಕೊಟ್ಟರು, ಬಟ್ ಬೋರ್ಸ್ ಥಿಯರಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ತು. ಹೇಗೆ, ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದರೆ ಗೊತ್ತಿದೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಂತ. ಸೊ ನಮಗೆ ಈಕ್ವೇಷನ್ ಗೊತ್ತೇನೆಂದರೆ 2πr ಸರ್ಕಂಫರೆನ್ಸ್ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ವೇವ್ ಲೆಂತ್ ಅಂತ ಒಂದು ಈಕ್ವೇಷನ್ ಇದೆ. ಹಾಗಾಗಿ ಲ್ಯಾಂಬ್ಡಾ ಅಂದರೆ h by mv. ಇದು ಸಿಕ್ಕಿದಲ್ಲಿಂದ ಡಿ ಬ್ರಾಗ್ಲಿ ವೇವ್ ಲೆಂತಿಂದ. ಹಾಗಾಗಿ ಡಿ ಬ್ರಾಗ್ಲಿ ಒಂದು ಈಕ್ವೇಷನಲ್ಲಿ ನಮಗೆ MVR ಯಾಕೆ ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು nh upon 2π ಅಂತ ಒಂದು ಪ್ರೂಫ್ ಸಿಗುತ್ತೆ. ಬಟ್ ಇದನ್ನು ಬೋರ್ಸ್ ಥಿಯರಿಯಲ್ಲಿ ಕೊಡಲಿಲ್ಲ. ಸೊ ಹಾಗಾಗಿ ಅದು ಕೂಡ ಲಿಮಿಟೇಷನ್ ಆಯಿತು. ಬಟ್ ಇಲ್ಲದು ರಿಕವರಿ ಆಗಿದೆ ಈಗ. ಓಕೆ, ಗೊತ್ತಾಯ್ತಲ್ವ ಮಕ್ಕಳ? ಸೊ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇಷ್ಟು ಕೂಡ ಎಡಿಷನಲ್ ಇನ್ಫಾರ್ಮೇಷನ್ಸ್ ಥರ ಗೊತ್ತಿರಬೇಕು. ನೀಟ್ ಕಾಂಪಿಟೇಟಿವ್ ಪಾರ್ಟ್ಗೆಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಕ್ವೇಷನ್ಸ್ ಕೂಡ. ಓಕೆ, ನೆಕ್ಸ್ಟ್ ಇಷ್ಟು ಕೂಡ ದಿಸ್ ಇಸ್ ಅಬೌಟ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಈಗ ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಥವಾ h by p ಅಂತ ಒಂದು ಈಕ್ವೇಷನ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಈಗ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಗೊತ್ತಾಯ್ತಲ್ವ ಮಕ್ಕಳ? ನಿಮ್ಗೆ ಇಲ್ಲಿ ಕೇಳೋ ಕ್ವಶನ್ ಏನು ಅಂತಂದರೆ, ಡಿ ಬ್ರಾಗ್ಲಿ ವೇವ್ ಲೆಂತ್ ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಈ ವೇವ್ ಲೆಂತ್ ಮೇಲೆ ಒಂದು ನ್ಯೂಮರಿಕಲ್ಸ್ ನಿಮಗೆ ಅರೈಸ್ ಮಾಡ್ತಾರೆ. ಓಕೆ, ಹಾಗೆ ನ್ಯೂಮರಿಕಲ್ಸ್ ಏನು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ದ ಫಸ್ಟ್ ನ್ಯೂಮರಿಕಲ್ ನೋಡಿ ಮಕ್ಕಳ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಆನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ದ ವೆಲಾಸಿಟಿ ಆಫ್ 1.8 into 10 raised to 4 meter per second. Very simple problem. So we have to find out the wavelength of an electron. Okay, what is the formula? Lambda is equal to h by mv. ಯಾವುದಾದ್ರು ಒಂದು ಕ್ವಶನಲ್ಲಿ ನಿಮಗೆ ಎಲೆಕ್ಟ್ರಾನ್ದು ವೇವ್ ಲೆಂತ್ ಫೈಂಡ್ ಔಟ್ ಮಾಡಿ, ಇಲ್ಲ ಎಲೆಕ್ಟ್ರಾನ್ದು ವೆಲಾಸಿಟಿ ಫೈಂಡ್ ಔಟ್ ಮಾಡಿ, ಇಲ್ಲ ವೇವ್ ಲೆಂತ್ನ ಕೊಟ್ಟು ಅಂತಂದರೆ, ಸೊ ಜಸ್ಟ್ ನೀವು ಫಸ್ಟ್ ನೆನ್ಪು ಮಾಡ್ಕೋಬೇಕಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ವೆಲಾಸಿಟಿ ಮತ್ತು ವೇವ್ ಲೆಂತ್ ಮಧ್ಯೆ ಇರೋ ರಿಲೇಷನ್ಶಿಪ್ ಯಾವುದು? ಡಿ ಬ್ರಾಗ್ಲಿ ಈಕ್ವೇಷನ್. ಓಕೆ, ಹಾಗಾಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಂತ ತಗೊಳ್ಳಿ. ಸೊ ದೇ ಹ್ಯಾವ್ ಗಿವನ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್. ದೆನ್ ವಾಟ್ ಇಸ್ h? h is equal to Planck's constant, that is 6.626 into 10 raised to minus 34 joule second. And what is m? m means mass of electron. Mass of electron ಗೊತ್ತಿದೆ ಏನು? 9.1 into 10 raised to minus 31 kg. This is mass of electron. And we have to find out the lambda. And what is velocity? Velocity is 1.8 into 10 raised to 4. ಜಸ್ಟ್ ಫೈಂಡ್ ಔಟ್ ಮಾಡಿ. h ಎಷ್ಟಿದೆ? 6.626 into 10 raised to minus 34. And m means 9.1 into 10 raised to minus 31 into velocity 1.8 into 10 raised to 4. Just calculate these terms. Okay, ಎರಡು ಈಕ್ವೇಷನ್ ಏನಿದೆ ಡಿವೈಡ್ ಫಾರ್ಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಆ್ಯಂಡ್ ವಾಟ್ ಇಸ್ ದ ಫಾರ್ಮುಲಾ ಅಂದರೆ ಆನ್ಸರ್ ಏನಿರ್ಬೋದು? 6.626 and divided by 1.8 into 9.1. Then we get the answer as 4.04 into 10 raised to 9 meter. So minus 3 4 ಅಂದರೆ minus 1 ಬರುತ್ತೆ. 1 ಮೇಲೆ ಕಳಿಸಿದ್ರೆ ಸೊ minus 33 ಆಗುತ್ತೆ. ಸೊ ಜಸ್ಟ್ ಫೈಂಡ್ ಔಟ್ ಮಾಡಿ. ಸಾರಿ, ದಿಸ್ ಇಸ್ minus 31. minus 31 4 ಅಂದರೆ
ಇಟ್ ಬಿಕಮ್ಸ್ -27. ಓಕೆ, -27 ಬರುತ್ತೆ. ಶಿಫ್ಟ್ ಮಾಡಿದ್ರೆ +27 ಆಗುತ್ತೆ. -34 + 27 ಅಂತಂದರೆ ಅರೌಂಡ್ 4 + 3 7 ಬರುತ್ತೆ, -7 ಬರುತ್ತೆ. ಸೊ ಹಾಗಾಗಿ 4.04 × 10⁻⁻৯. ಓಕೆ, -9 ಮೀಟರ್ ಅಥವಾ ನ್ಯಾನೋಮೀಟರ್ ಅಂತಲೂ ಬರಿಬೋದು ಮಕ್ಕಳ. -9 ಅಂದ್ರೇನು, ಇಟ್ ಬಿಕಮ್ಸ್ ನ್ಯಾನೋ. ಸೊ ನ್ಯಾನೋಮೀಟರ್ 4.04 ನ್ಯಾನೋಮೀಟರ್ ಅಂತಲೂ ಬರಿಬೋದು. ಬಟ್ ಕ್ರಾಸ್ ಚೆಕ್ ಮಾಡಿ ಒಂದ್ಸರಿ, ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬರುತ್ತಾ ನೋಡಿ. ಓಕೆ, ಕ್ರಾಸ್ ಚೆಕ್ ಮಾಡಿ ಒಂದ್ಸರಿ ಅಷ್ಟೇ. ಸೊ ಇಷ್ಟು ಗೊತ್ತಾಯ್ತಲ್ವ ಹೇಗೆ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ನ್ಯೂಮರಿಕಲ್. ತುಂಬ ಸಿಂಪಲ್ ಪ್ರಾಬ್ಲಮ್, ಥಿಯರಿ ಎಕ್ಸಾಮ್ಗೆ ಕೊಡುವಂಥದ್ದು. ಓಕೆ, ಥಿಯರಿ ಎಕ್ಸಾಮಲ್ಲಿ ಕೇಳುವಂಥದ್ದು. ಕಾಂಪಿಟೇಟಿವ್ ಪಾರ್ಟ್ ಕ್ವಶನ್ಸನ್ನು ಹೋಗ್ತಾ ಡಿಸ್ಕಸ್ ಮಾಡೋಣ. ಬಟ್ ನಾನು ಮಾಡ್ತಾ ಇರೋ ಥಿಯರಿ ಪ್ರಾಬ್ಲಮ್ ಪಾರ್ಟಿಗೆ. ಓಕೆ, ಥಿಯರಿಲಿ ಏನು ಬರುತ್ತೆ ಆ ಥರ ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ದ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ವಿಚ್ ಹ್ಯಾಸ್ ಎ ಡಿ ಬ್ರಾಗ್ಲಿ ವೇವ್ ಲೆಂತ್. ಇಟ್ಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಬ್ಲಮ್. ವೆರಿ ಸಿಂಪಲ್ ಪ್ರಾಬ್ಲಮ್ ಏನಿದೆ ಅಂತಂದರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mv ಅಂತ ಗೊತ್ತಿದೆ. ದೇ ಹ್ಯಾವ್ ಗಿವನ್ ಟು ಕ್ಯಾಲ್ಕುಲೇಟ್ ದ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್. ವಾಟ್ ಇಸ್ ಮೊಮೆಂಟಮ್? ಮೊಮೆಂಟಮ್ ಮೀನ್ಸ್ h/p. p means mv. Okay, momentum means mass of electron and velocity of electron. That is what momentum p ಅಂತ ಹೇಳ್ತೀವಿ. Then we have to find out the p. p means what? It is equal to h/λ. Equation rearrange ಮಾಡಿ 6.626 × 10⁻⁻34 and divided by lambda means 2.5 × 10⁻⁻10 meter ಕೊಟ್ಟಿದ್ದಾರೆ. Okay, 2.5 × 10⁻⁻10 meter. Just calculate the both the terms. 6.626 divided by 2.5, then the answer will be 2.65 × 10⁻⁻24. Okay, so correct calculate ಮಾಡಿ ಮಕ್ಕಳ. ಸೊ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಒಂದ್ಸರಿ. 2.65 × 10⁻⁻24. ಸೊ ದಿಸ್ ಇಸ್ ವಾಟ್ ಮೊಮೆಂಟಮ್ ಅಂತ ಹೇಳ್ಬೋದು ಮಕ್ಕಳು. ಅರ್ಥ ಆಗಿದೆಯಲ್ಲ ಕಂಪ್ಲೀಟ್ ಏನು ಅಂತ. ಸೊ ಇಷ್ಟು ನ್ಯೂಮರಿಕಲ್ಸ್ನ ಡಿಸ್ಕಸ್ ಮಾಡಿ ಅಷ್ಟೇ. ಇನ್ನು ನ್ಯೂಮರಿಕಲ್ಸ್ ಎನ್ಸೈಡ್ ಟೆಕ್ಸ್ಟ್ ಬುಕ್ಸ್ಗಳಿದೆ, ವರ್ಕೌಟ್ ಮಾಡಿ. ಡೌಟ್ಸ್ಗಳು ಬಂದರೆ ನೋಡಿ ಗೊತ್ತಾಗುತ್ತೆ, ವರ್ಕೌಟ್ ಮಾಡಿ. ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ 2 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಥಿಯರಿ ಎಕ್ಸಾಮಲ್ಲಿ ಈ ಪ್ರಾಬ್ಲಮ್ಸ್ಗಳು ಬರ್ಬೋದು. ಡಿರೈವ್ಡ್ ಡಿ ಬ್ರಾಗ್ಲಿ ಈಕ್ವೇಷನ್ ಅಂತ ಕೇಳ್ಬೋದು, ಇಲ್ಲ ನ್ಯೂಮರಿಕಲ್ಸ್ನ ಅದ್ರ ಮೇಲೆ ಕೇಳ್ಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೂಡ. ಓಕೆ, ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಓಕೆ, ಗೊತ್ತಾಯ್ತು ಮಕ್ಕಳು ಹೇಗೆ ಪ್ರಾಬ್ಲಮ್ ಅಂತ ಇದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನು ನೀವು ಮಾಡಿ ವರ್ಕೌಟ್ ಮಾಡಿ ಟ್ರೈ ಮಾಡಿ ನೋಡೋಣ. ಕ್ಯಾಲ್ಕುಲೇಟ್ ದ ಲ್ಯಾಂಬ್ಡಾ ವೇವ್ ಲೆಂತ್. ಓಕೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಅ ಎಲೆಕ್ಟ್ರಾನ್. ಓಕೆ, ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದ ಕೈನೆಟಿಕ್ ಎನರ್ಜಿ. ಓಕೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದ ಕೈನೆಟಿಕ್ ಎನರ್ಜಿ 5 × 10⁻⁴. ಓಕೆ, 5 × 10⁻⁻25. ಓಕೆ, 5 × 10⁻⁻25. ಓಕೆ, ಪ್ರಾಬ್ಲಮ್ ಒಂದು ರಿಪೀಟ್ ಮಾಡ್ತೀನಿ ಏನಂತಂದರೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ದ ಕೈನೆಟಿಕ್ ಎನರ್ಜಿ ಆಫ್ 5 × 10⁻⁻25 ಜೌಲ್. ಅಗೇನ್ ರಿಪೀಟ್ ಮಾಡ್ತೀನಿ ನೋಡಿ ಮಕ್ಕಳ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ದ ಕೈನೆಟಿಕ್ ಎನರ್ಜಿ ಆಫ್ 5 × 10⁻⁻25. ಕ್ಯಾಲ್ಕುಲೇಟ್ ದ wavelength associated with an electron moving with a kinetic energy of 5 × 10⁻⁻25 joules. So ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು wavelength of a electron. That means we have a formula lambda is equal to h/mv, but they have given the wave kinetic energy v. kinetic energy ಕೊಟ್ಟಿದ್ದಾರೆ, ke ವ್ಯಾಲ್ಯೂ ಕೊಟ್ಟಿದ್ದಾರೆ. ಬಟ್ ಇಲ್ಲಿ mv ಇದೆ, ಹೇಗೆ ಫೈಂಡ್ ಮಾಡೋದು? ಸೊ ಇದಕ್ಕೆ ಬೇರೆ ರೀತಿಯ ಮೆಥಡ್ ಇದೆ. ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ ಅಂತಂದರೆ ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ½ mv². ನಮಗೆ ವೆಲಾಸಿಟಿ ಗೊತ್ತಿಲ್ಲ. ಓಕೆ, ವೆಲಾಸಿಟಿ ಗೊತ್ತಿಲ್ಲ ಅಂದರೆ v is equal to 2ke ಓಕೆ ಇಂಟು m ಸ್ಕ್ವಯರ್ ರೂಟ್ ಈ ರೀತಿ ಮಾಡ್ಬೋದು ಬೇಕಾದರೆ. ಓಕೆ, ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಸ್ ಆಫ್ ಎಲೆಕ್ಟ್ರಾನ್ ಗೊತ್ತು, ವೆಲಾಸಿಟಿ ಫೈಂಡ್ ಔಟ್ ಮಾಡಿ ವೆಲಾಸಿಟಿನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವೇವ್ ಲೆಂತ್ ಸಿಗುತ್ತೆ. ಬಟ್ ಇನ್ನೂ ಸಿಂಪ್ಲೆಸ್ಟ್ ಆಗಿ ಮಾಡ್ಬೋದು. ಹೇಗೆ? ಒಂದು ಫಾರ್ಮುಲಾ ಹೇಳಿದೆ ನಾನು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/√2 × m × ke ಕೈನೆಟಿಕ್ ಎನರ್ಜಿ. ಈ ರೀತಿ ಫಾರ್ಮುಲಾ ಯೂಸ್ ಮಾಡಿ. ದೆನ್ ಲ್ಯಾಂಬ್ಡಾ ಇಸ್ 6.626 × 10⁻⁻34 and divided by √2 into mass of electron is 9.1 × 10⁻⁻34 into kinetic energy 5 × 10⁻⁻25. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ 9.15 × 2ನ ಮಲ್ಟಿಪ್ಲೈ ಮಾಡ್ತೀರಾ, ಸ್ಕ್ವೇರ್ ರೂಟ್ ತೆಗಿತಾರೆ, ನೋ ಪ್ರಾಬ್ಲಮ್. ಇಲ್ಲಿ 10⁻⁻34 ಇದೆ, -25 ಇದೆ. ಸೊ ಏನು ಬರುತ್ತೆ? -34 and -25. ಸೊ -34 44 and 54 59 10⁻⁻59 ಬರುತ್ತೆ. ಓಕೆ, ಇದನ್ನು ಸ್ಕ್ವೇರ್ ರೂಟಿಂದ ತೆಗಿಬೇಕು ಅಂದರೆ ಈ ನಂಬರ್ನ 59 ಇದೆ, ಇದು ಈವನ್ ಬರೋ ಹಾಗೆ ಮಾಡ್ಕೊಳ್ಳಿ. ಅಂದರೆ 59ನ ಇಲ್ಲ 58 ಮಾಡ್ಕೊಳ್ಳಿ, ಇಲ್ಲ 60 ಮಾಡ್ಕೊಳ್ಳಿ. 60 ಹೇಗೆ ಮಾಡ್ಕೋತೀರಾ? 10⁻⁻60 ಹೇಗೆ ಮಾಡ್ಕೋತೀರಾ ಅಂತಂದ್ರೆ ನೋಡಿ, 2 × 9.1 × 5 ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ಏನೋ ಒಂದು ವ್ಯಾಲ್ಯೂ ಬಂತು, ಫಾರ್ ಎಕ್ಸಾಂಪಲ್ 15.6 ಅಂತ ಬಂತು ಅಂದ್ಕೊಳ್ಳಿ. ಓಕೆ, ಇಂಟು 10⁻⁻59 ಅಂತ ಇದೆ.
ಈ 59ನ ನೀವು 60 ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ 1 ಪಾಯಿಂಟ್ 60 ಆಗಬೇಕು ಅಂದರೆ 1 ಪಾಯಿಂಟ್ ಶಿಫ್ಟ್ ಆಗುತ್ತೆ, 156 ಇಂಟು 10⁻60 ಆಗುತ್ತೆ. ಸೊ ಆಗ ನೀವು 10⁻60ನ ಸ್ಕ್ವೇರ್ ರೂಟಿಂದ ಆಚೆ ತೆಗೆದ್ರೆ 10⁻30 ಬರುತ್ತೆ ಮಕ್ಕಳು. ಓಕೆ, -30 ಬರುತ್ತೆ ಆ್ಯಂಡ್ ಅದೇ -34 ಇದೆ. ಸೊ ಎರಡನ್ನೂ ಕ್ಯಾನ್ಸಲ್ ಔಟ್ ಮಾಡಿ, ಅಂದರೆ ಸಬ್ಸ್ಟ್ರಾಕ್ಟ್ ಮಾಡಿ, ಏನು ಬರುತ್ತೆ ನೋಡಿ ಶಿಫ್ಟ್ ಮಾಡಿದಾಗ. ಸೊ ಬಟ್ ಈ ವ್ಯಾಲ್ಯೂ ಬರಲ್ಲ ಆನ್ಸರ್ನ ಹೇಳಿದ್ದು ಅಪ್ರಾಕ್ಸಿಮೇಟ್ಲಿ ಈ ರೀತಿ ಹೇಳ್ತಾ ಇದ್ದೀನಿ. ಬಟ್ ಈ ರೀತಿ ಸ್ಕ್ವೇರ್ ರೂಟಲ್ಲಿ ಇದ್ದಾಗ ಎಕ್ಸ್ಪೋನೆಂಟ್ಸ್ನ ತೆಗಿಬೇಕು, ಹೊರಗಡೆ ತೆಗಿಬೇಕು ಅಂದಾಗ ಅದು ಈವನ್ ಬರೋ ಹಾಗೆ ಮಾಡಿಕೊಂಡು ಅದರ ಆಫ್ ಪಾರ್ಟ್ನ ಮಾತ್ರ ಸ್ಕ್ವೇರ್ ರೂಟಿಂದ ಆಚೆ ಬರುತ್ತೆ. ಸ್ಕ್ವೇರ್ ರೂಟ್ ತೆಗೆದಾಗ ಅದರ ಆಫ್ ಪಾರ್ಟ್ ಮಾತ್ರ ಬರುತ್ತೆ, ಅಂದರೆ -60 ಇದ್ದರೆ ಅದು -30 ಆಗುತ್ತೆ, -58 ಇದ್ದರೆ ಅದು -29 ಆಗುತ್ತೆ. ಆ ರೀತಿ ಮಕ್ಕಳು, ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಆನ್ಸರ್ ಏನು ಬರುತ್ತೆ ಅಂತ ಡೈರೆಕ್ಟಾಗಿ ಬರೀತೀನಿ. 6.626 ಇನ್ನು ನಾರ್ಮಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ 694 ಇಂಟು 10⁻⁹ ಮೀಟರ್ ಬರುತ್ತೆ ಮಕ್ಕಳು. 694 ಇಂಟು 10⁻⁹ ಮೀಟರ್ ಬರುತ್ತೆ. ಸೊ ಇದನ್ನು ನೀವು ಕ್ರಾಸ್ ಚೆಕ್ ಮಾಡಿ ಒಂದ್ಸರಿ. ಓಕೆ, ಯಾವ ರೀತಿ ಅಂತ ಹೇಳಿದ್ದೀನಿ ಕ್ರಾಸ್ ಚೆಕ್ ಮಾಡಿ. ಗೊತ್ತಾಯ್ತಲ್ಲೋ ಪ್ರಾಬ್ಲಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗೆ ಏನು ಆನ್ಸರ್ ಅಂತ ಹೇಳಿದ್ದೀನಿ, ಯಾವ ರೀತಿ ಮೆಥಡ್ ಮಾಡಬೇಕು ಅಂತ. ಸೊ ಕರೆಕ್ಟಾಗಿ ನೋಡಿಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್. ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್ ಬಗ್ಗೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಯಾವುದು ಅಂತಂದ್ರೆ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಓಕೆ, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಕ್ಕೆ ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತದೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಕಾಮನ್ ಎಕ್ಸಾಂಪಲ್ ಕೊಡ ಹೋದರೆ, ಒಂದು ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಒಂದು ರನ್ನಿಂಗ್ ಗ್ರೌಂಡಲ್ಲಿ ಒಂದು ರನ್ನಿಂಗ್ ಟ್ರ್ಯಾಕಲ್ಲಿ ಸ್ಪೀಡಾಗಿ ಓಡ್ತಾ ಇರ್ತಾನೆ. ಆ ಸ್ಪೀಡಾಗಿ ಓಡ್ತಾ ಇದ್ದಾಗ ನೀವು ಈಗ ಒಂದು 2 ಟಾಸ್ಕ್ ಕೊಡ್ತೀನಿ ನಿಮಗೆ. ನಾನು 2 ಟಾಸ್ಕ್ ಕೊಡ್ತೀನಿ ಏನಂತಂದರೆ, ಆ ರನ್ನರ್ನ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಿ, ಹಾಗೆ ಆ ರನ್ನರ್ ಪೊಸಿಷನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀನಿ. ಆ ರನ್ನರ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆ ಟ್ರ್ಯಾಕಲ್ಲಿ ಓಡ್ತಾರೆ ರನ್ನರ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆ್ಯಂಡ್ ಆಲ್ಸೋ ಪೊಸಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಟ್ ಎ ಟೈಮ್, ಅಟ್ ಎ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಪೀಡ್ ಮತ್ತು ಅವನ ಪೊಸಿಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆಗುತ್ತಾ? ಫಾರ್ ಎಕ್ಸಾಂಪಲ್ ಒಂದು ಟ್ರ್ಯಾಕಲ್ಲಿ ಓಡ್ತಾ ಏನಂದರೆ ಅವ್ನ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಅವ್ನ ಸ್ಪೀಡ್ ಅವ್ನು ಓಡೋಕೆ ಬಿಟ್ಟಾಗ ಫೈಂಡ್ ಔಟ್ ಮಾಡಬೇಕು ಸ್ಪೀಡ್ ಏನು ಅಂತ. ಅಕಸ್ಮಾತ್ ಅವ್ನ ಪೊಸಿಷನ್ ಅಂತಂದರೆ ಅವನು ಓಡ್ತಾ ಇರಬಾರ್ದು, ನಿಂತಿರಬೇಕು, ಆಗ ನಾವು ಪೊಸಿಷನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಸ್ಪೀಡಾಗಿ ಹೋಗ್ತಾ ಇದೆ ಅಂತಂದರೆ ಆ ಸ್ಪೀಡ್ ಚೆಕ್ ಮಾಡೋದು ಯಾವಾಗ ಮೂವ್ ಆಗುತ್ತೆ ಆಗ ನಾವು ಸ್ಪೀಡ್ ಚೆಕ್ ಮಾಡ್ಬೋದು, ಅದು ನಿಂತಾಗ ಅದರ ಪೊಸಿಷನ್ನ ಚೆಕ್ ಮಾಡ್ಬೋದು. ಹಾಗಾದರೆ ಇಲ್ಲಿ ನಾನು ಎಲೆಕ್ಟ್ರಾನ್ನ ತೊಗೋತೀನಿ. ಹಾಗಾದರೆ ಏನಿದೆ, ಎಲೆಕ್ಟ್ರಾನ್ ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಹೋದ್ವಿ, ಎಲೆಕ್ಟ್ರಾನು ಒಂದು ವೇವ್ ಥರನೂ ಬಿಹೇವ್ ಮಾಡುತ್ತೆ, ಓಕೆ, ಒಂದು ಪಾರ್ಟಿಕಲ್ ಥರನೂ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ವಿ. ಒಂದು ವೇವ್ ರೀತಿಯೂ ಆಗುತ್ತೆ, ಪಾರ್ಟಿಕಲ್ ರೀತಿಯೂ ಆಗುತ್ತೆ. ಹಾಗಾದರೆ ಈಗ ಈ ಎಲೆಕ್ಟ್ರಾನ್ನ ಓಕೆ ಒಂದು ಸ್ಪೀಡ್ನ ಮತ್ತು ಪೊಸಿಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನ್ ಪೊಸಿಷನ್ ಫೈಂಡ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಫೋಟೋನ ನೀವು ಇಲ್ಲಿ ಬಿಡ್ತೀರ, ಒಂದು ಸಬ್ಸ್ಟೆನ್ಸ್ಗೆ ಬಿಡ್ತೀರ. ಈ ಲೈಟ್ ಬಂದು ಬಿದ್ದಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಏನಾಗುತ್ತೆ, ಒಂದು ಪೊಸಿಷನ್ಗೆ ಇನ್ನೊಂದು ಪಂಜಿಗೆ ಜಂಪ್ ಆಗುತ್ತೆ. ದಟ್ ಮೀನ್ಸ್ ಏನಾಗ್ತಾ ಇದೆ, ಸೊ ಪೊಸಿಷನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೋದರೆ, ಸೊ ಎಲೆಕ್ಟ್ರಾನ್ ಬಿದ್ದಾಗುತ್ತೆ, ಒಂದು ಸ್ಪೀಡಲ್ಲಿ ಮೂವ್ ಆಯಿತು, ಪೊಸಿಷನ್ ಕೂಡ ಚೇಂಜ್ ಆಗ್ತಾ ಇದೆ. ಹಾಗಾದರೆ ಒಂದು ಗಿವನ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಪೊಸಿಷನ್ ಮತ್ತು ವೆಲಾಸಿಟಿನ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ನಾನು ಎಕ್ಸಾಂಪಲ್ ಕೊಟ್ಟೆ, ಒಬ್ಬ ರನ್ನರ್ ಟ್ರ್ಯಾಕಲ್ಲಿ ಓಡ್ತಾ ಏನಂದರೆ ಅವ್ನು ಪೊಸಿಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅವ್ನು ನಿಲ್ಲಿಸ್ಬಿಟ್ಟು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇಲ್ಲ ಒಂದು ವೆಹಿಕಲ್ ಪೊಸಿಷನ್ ಬೇಕು ಅಂದರೆ ಅದು ನಿಂತ್ಕೊಂಡಿರಬೇಕು, ಆಗ ಪೊಸಿಷನ್ ಅಂತ ಗೊತ್ತಾಗುತ್ತೆ. ಸ್ಪೀಡ್ ಬೇಕು ಅಂದರೆ ಅದು ಸ್ಪೀಡ್ ಮೂವ್ ಆಗ್ತಾ ಇರಬೇಕು ವೆಹಿಕಲ್, ಆಗ ಸ್ಪೀಡ್ ಗೊತ್ತಾಗುತ್ತೆ ಏನು ಅಂತ. ಬಟ್ ಒಂದೇ ಟೈಮಲ್ಲಿ ಸ್ಪೀಡ್ ಮತ್ತು ವೆಲಾಸಿಟಿನ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವಾಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಅನ್ಸರ್ಟನ್ ಅಂತ ಹೇಳ್ತೀವಿ. ಸೊ ಅನ್ಸರ್ಟನ್ ಇನ್ ಪೊಸಿಷನ್, ಅನ್ಸರ್ಟನ್ ಇನ್ ವೆಲಾಸಿಟಿ. ಓಕೆ, ಸರ್ಟನಿಟಿ ಅಲ್ಲ, ಅನ್ಸರ್ಟನಿಟಿ ಅಂತ ಹೇಳ್ಬೋದು ಮಕ್ಕಳ. ಸೊ ದೆನ್ ದಿಸ್ ಇಸ್ ವಾಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. It is impossible to determine exact momentum, that means velocity, and or exact position of an electron simultaneously at a given time, at an instant of time ಅಂತ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಆ ಟೈಮಲ್ಲಿ ಎರಡೂ ಟರ್ಮ್ ಏನಿದೆ, ಸ್ಪೀಡ್ ಮತ್ತು ಅಂದರೆ ದಟ್ ಮೀನ್ಸ್ ವೆಲಾಸಿಟಿ ಮತ್ತು ಪೊಸಿಷನ್ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಎಕ್ಸಾಕ್ಟ್ ಮೂಮೆಂಟಮ್ ಆಫ್ ಅ ಗಿವನ್ ಎಲೆಕ್ಟ್ರಾನ್ ಎಟ್ ಅ ಗಿವನ್ ಟೈಮ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಆ್ಯಂಡ್ ಇಲ್ಲಿ ಕೂಡ ಒಂದು ಈಕ್ವೇಷನ್ ಕೊಡ್ತಾರೆ ಹೈಸೆನ್ಬರ್ಗ್, ಏನಂತಂದರೆ ಅನ್ಸರ್ಟನಿಟಿ ಪೊಸಿಷನ್. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತೇನಿದೆ, ದಿಸ್ ಇಸ್ ಪೊಸಿಷನ್ ಅಂತ ಹೇಳ್ತೀವಿ, ಆ್ಯಂಡ್ ಡೆಲ್ಟಾ ಎಕ್ಸ್ ಏನಿದೆ, ದಿಸ್ ಇಸ್ ಅನ್ಸರ್ಟನಿಟಿ ಪೊಸಿಷನ್. ಡೈರೆಕ್ಟಾಗಿ ಒಂದು ಈಕ್ವೇಷನ್ ಬರೀತೀನಿ ನಿಮಗೆ, ಏನಂತಂದರೆ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ is greater than or equal to h upon 4 pi. This is the equation given by Heisenberg. So ಏನಂದರೆ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ is greater than or equal to h upon 2 pi. ಈ ಪ್ರಾಡಕ್ಟ್ ಏನಿದೆ, ದಿಸ್ ಪ್ರಾಡಕ್ಟ್ is has to be greater than or equal to h upon 2 pi. h upon 2 pi ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ ಜಾಸ್ತಿ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಇರಬೇಕು. ಯಾವುದು ಪ್ರಾಡಕ್ಟ್ಸ್ ಆಫ್ ದಿಸ್ ಅನ್ಸರ್ಟನಿಟಿ ಇನ್ ಪೊಸಿಷನ್. ಹಾಗಾದರೆ ಇಲ್ಲಿ ಡೆಲ್ಟಾ ಎಕ್ಸ್ ಅಂದರೆ ಏನು ಮಕ್ಕಳ, ಡೆಲ್ಟಾ ಎಕ್ಸ್ ಅಂದರೆ ಅನ್ಸರ್ಟನಿಟಿ ಇನ್ ಪೊಸಿಷನ್, ಅನ್ಸರ್ಟನಿಟಿ ಇನ್ ಪೊಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ಡೆಲ್ಟಾ ಪಿ? ಡೆಲ್ಟಾ ಪಿ ಇಸ್ ಅನ್ಸರ್ಟನಿಟಿ ಇನ್
ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಅಥವಾ ಮೂಮೆಂಟಮ್ ಅಂತ ಹೇಳ್ತೀವಿ ಮಕ್ಕಳ, ಮೂಮೆಂಟಮ್ ಅಂತ ಹೇಳ್ತೀವಿ. ಹಾಗಾದರೆ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಮೀನ್ಸ್ ವಾಟ್? ಡೆಲ್ಟಾ ಪಿ ಮೀನ್ಸ್ ಎಮ್ ವಿ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಹೆಚ್ ಅಪಾನ್ 4π. ನಾವು ಮಾಸ್ ಆಫ್ ಎಲೆಕ್ಟ್ರಾನ್ ತಗೋಬೋದಲ್ಲಿ ಮಾಸ್ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ? ಡೆಲ್ಟಾ ಎಕ್ಸ್ ಇಂಟು ಎಮ್ ಇಂಟು ಡೆಲ್ಟಾ ವಿ ಅಂತ ಆಗುತ್ತೆ, ದೆನ್ ಹೆಚ್ ಅಪಾನ್ 4π. ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಗೊತ್ತಿದೆ ನಮಗೆ, ಇಟ್ ಇಸ್ ನೆಗ್ಲಿಜಿಬಲ್ ವೇವ್ ಅಂಡ್ ಇಸ್ ಕಾನ್ಸ್ಟೆಂಟ್ ಫಾರ್ ಎಲೆಕ್ಟ್ರಾನ್. ವೆಲಾಸಿಟಿ ಮತ್ತು ಪೊಸಿಷನ್ ಇದೆರಡು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವಿ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು h by 4πm. So this is the final equation of Heisenberg uncertainty principle. Delta x means uncertainty in position and delta p means uncertainty in velocity. That means we can't find out the exact position and exact momentum at a given time. So that is what uncertainty in position and uncertainty in velocity ಅಂತ ಹೇಳ್ತೀವಿ. ಓಕೆ, ಸೊ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ, ತುಂಬ ಸಿಂಪಲ್. ಎಕ್ಸಾಂಪಲ್ಸ್ ಕೊಟ್ಟೆ ಅದನ್ನು ನೆನ್ಪಿಕೊಂಡ್ರೆ ಸಾಕು. ಒಂದು ಗಿವನ್ ಟೈಮಲ್ಲಿ ಎಕ್ಸಾಕ್ಟ್ ಪೊಸಿಷನ್ ಎಕ್ಸಾಕ್ಟ್ ವೆಲಾಸಿಟಿನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಒಂದು ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ದಟ್ ಇಸ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಯಾಕಂತಂದರೆ ಬೋರ್ಸ್ ಥಿಯರಿ ಹೇಳಿದ್ದೇನು, ಒಂದು ಎಲೆಕ್ಟ್ರಾನ್ ಒಂದು ಸರ್ಕ್ಯುಲರ್ ಪಾತ್ರಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ, ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾದರೆ ಎಲೆಕ್ಟ್ರಾನ್ ಸ್ಪೀಡ್ನ ಮತ್ತು ಪೊಸಿಷನ್ ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಲೈಟ್ ಫೋಟಾನ ಒಂದು ಎಲೆಕ್ಟ್ರಾನ್ ಮೇಲೆ ಬಿಟ್ಟಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಫೋಟಾನು ಎಲೆಕ್ಟ್ರಾನ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ ಪೊಸಿಷನ್ ಚೇಂಜ್ ಮಾಡುತ್ತೆ, ಜಂಪ್ ಆಗುತ್ತೆ. ಸೊ ಹಾಗಿದ್ದಾಗ ವೆಲಾಸಿಟಿ ಚೆಕ್ ಮಾಡಬೇಕು ಅಂದಾಗ ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ವೆಲಾಸಿಟಿನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಎಕ್ಸಾಕ್ಟ್ ಒಂದು ಟೈಮಲ್ಲಿ ಆ ಪೊಸಿಷನ್ನು ಆ ಎಲೆಕ್ಟ್ರಾನ್ ಒಂದು ವೆಲಾಸಿಟಿ ಎರಡೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ದಟ್ ಇಸ್ ವಾಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಈ ಕ್ವೆಶನ್ ನೋಟ್ ಮಾಡ್ಕೊಂಡು ಮಕ್ಕಳ ಕಂಪ್ಲೀಟಾಗಿ ಏನು ಅಂತ ಅಂದ್ಬಿಟ್ಟು, ಸೊ ಫಸ್ಟು ಇಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆಗೂ ಕೂಡ ಕೆಲವೊಂದು ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ. ವಾಟ್ ಇಸ್ ದ ಯೂಸ್ ಆಫ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್? ಬೋರ್ಸ್ ಥಿಯರಿಯಿಂದ ಇಲ್ಲೇನು ಗೊತ್ತಾಯಿತು, ಬೋರ್ಸ್ ಥಿಯರಿ ಲಿಮಿಟೇಷನ್ ಇಲ್ಲೇನು ಕೂಡ ರಿಕವರ್ ಆಯಿತು ಹೇಗೆ ಅಂತ ಹೇಳೋಣ ಈಗ. ದಟ್ ಇಸ್ ವಾಟ್ ಸಿಗ್ನಿಫಿಕೆನ್ಸ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ಬೋದು ಮಕ್ಕಳ. ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸಿಗ್ನಿಫಿಕೆನ್ಸ್ ಏನು ಹೇಳ್ಬೋದು ಅಂದರೆ, ಬೋರ್ಸ್ ಥಿಯರಿಲಿ ಕೆಲವೊಂದು ಬಂದಿದ್ದು ಒಂದು ನಾನು ಲಿಮಿಟೇಷನ್ ಹೇಳಿದೆ. ಹೈಸೆನ್ಬರ್ಗ್ ಒಂದು ಕಾಂಟ್ರಾಡಿಕ್ಟ್ಸ್ ಏನಿದೆ, ಹೈಸೆನ್ಬರ್ಗ್ ಎಗನೆಸ್ಟ್ ಇದೆ ಅಂದ್ಬಿಟ್ಟು ಒಂದು ಲಿಮಿಟೇಷನಲ್ಲಿ ಬೋರ್ಸ್ ಥಿಯರಿ ಇಸ್ ಎಗನೆಸ್ಟ್ ಟು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಒಂದು ಲಿಮಿಟೇಷನ್ ಮೆನ್ಷನ್ ಮಾಡಿದೆ ನಾನು. ಇಟ್ ಗೋಸ್ ಎಗನೆಸ್ಟ್ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಮೆನ್ಷನ್ ಮಾಡಿದ್ದೀನಿ, ನೋಡಿ ಅದನ್ನು. ಸೊ ಯಾಕೆ ಅದು ಹೈಸೆನ್ಬರ್ಗ್ ಪ್ರಿನ್ಸಿಪಲ್ಗಿಂತ ಏನಕ್ಕೆ ಗೋಸ್ ಎಗನೆಸ್ಟ್ ಅಂತ ಹೇಳ್ತೀವಿ, ಯಾವ ರೀತಿ ಆಪೋಸ್ ಮಾಡ್ತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾ ಇದೆ ಒಂದು ಬೌಂಡ್ರಿಲಿ ಅಂತ ಹೇಳ್ತೀವಿ. ಓಕೆ, ಒಂದು ಎಲೆಕ್ಟ್ರಾನು ಸರ್ಕ್ಯುಲರ್ ಪಾತ್ರೆ ರಿವಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಇವ್ರೇನು ಹೇಳಿದ್ರು, ಒಂದು ಎಕ್ಸಾಕ್ಟ್ ಪೊಸಿಷನ್ ಇಲ್ಲ, ಎಕ್ಸಾಕ್ಟ್ ಮೂಮೆಂಟಮ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನ್ ಇಲ್ಲಿದ್ರೆ ಒಂದು ಕಡೆ ಇಲ್ಲಿರುತ್ತೆ, ಒಂದು ಕಡೆ ಇಲ್ಲಿರುತ್ತೆ, ಒಂದು ಕಡೆ ಎಲ್ಲೋ ಇರುತ್ತೆ. ಸೊ ಈ ರೀತಿ ಪೊಸಿಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ಸೊ ಹಾಗಿದ್ದಾಗ ಒಂದು ಸರ್ಕ್ಯುಲರ್ ಪಾತ್, ಒಂದು ಫಿಕ್ಸ್ಡ್ ಪಾತ್ ಅನ್ನೋದು ಕೂಡ ರೂಲ್ ಔಟ್ ಆಯಿತು ಅಂತ ಹೇಳ್ಬೋದು. ಅಂದರೆ ಡಿಲೀಟ್ ಆಯಿತು ಅಂತ ಹೇಳ್ಬೋದು. ಬೇಕಾದರೆ ಸಿಂಪಲಾಗಿ ಹೇಳೋದಾದರೆ ಒಂದು ಎಕ್ಸಾಕ್ಟ್ ಪಾತ್ ಅಂತ ಏನು ಹೇಳಿದ್ರು, ಫಿಕ್ಸ್ಡ್ ಪಾತ್ ಅಂತ ಹೇಳಿದರು ಬೋರ್ಸ್ ಥಿಯರಿಲಿ. ಎಲೆಕ್ಟ್ರಾನ್ ರಿವಾಲ್ವ್ಸ್ ಅಂದರೆ ಫಿಕ್ಸ್ಡ್ ಪಾತ್, ಸರ್ಕ್ಯುಲರ್ ಪಾತ್ ಅಂತ ಹೇಳಿದರು. ಬಟ್ ಇಲ್ಲಿ ಏನಾಗ್ತದೆ, ಎಕ್ಸಾಕ್ಟ್ ಪೊಸಿಷನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇನ್ನೂ ಸರ್ಕ್ಯುಲರ್ ಪಾತಲ್ಲಿ ಸುತ್ತ ಇದೇ ಸರ್ಕ್ಯುಲರ್ಲೇ ಇದೆ ಅಂತ ಹೇಳೋಕ್ಕಾಗಲ್ಲ. ಹೇಗೆ ಕಾಣಿಸ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯಸ್ ಇದೆ ಅಂದರೆ ಈಗ ಎಲೆಕ್ಟ್ರಾನ್ಸ್ ನೋಡಿ ಮಕ್ಕಳ ಈ ರೀತಿ. ಓಕೆ, ಈ ರೀತಿ ಒಂದು ಬೌಂಡ್ರಿ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಒಂದು ಬೌಂಡ್ರಿ ಅಂತ ಹೇಳ್ತೀವಿ, ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ಸ್ ಅಂತಲೂ ಹೇಳ್ತೀವಿ ನಾವು. ನೋಡಿ, ಎಲೆಕ್ಟ್ರಾನ್ ಒಂದು ಕಡೆ ಇಲ್ಲಿರ್ಬೋದು, ಒಂದು ಕಡೆ ಇಲ್ಲಿರ್ಬೋದು, ಮೈಕ್ರೋಸ್ಕೋಪಿಕ್ ಲೆವೆಲ್, ತುಂಬ ಮೈಕ್ರೋಸ್ಕೋಪಿಕ್ ಲೆವೆಲ್ ಇದು. ಸೊ ಪೊಸಿಷನ್ ಏನಾಗ್ತಾ ಇರುತ್ತೆ, ಎಕ್ಸಾಕ್ಟ್ ಪೊಸಿಷನ್ ಅಂತ ನಮಗಿರಲ್ಲ, ಎಲೆಕ್ಟ್ರಾನ್ ಇಲ್ಲಿರುತ್ತೆ. ಸೊ ಹಾಗಾಗಿ ಸರ್ಕ್ಯುಲರ್ ಪಾತ್ ಅಂತ ಇವ್ರು ಹೇಳಿದ್ರು, ಇಲ್ಲಿ ಹೇಳ್ತಾರೆ ಸರ್ಕ್ಯುಲರ್ ಪಾತ್ ಅಂತ ಎಲ್ಲ ಪೊಸಿಷನ್ ಕರೆಕ್ಟಾಗಿ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟ್ರಜೆಕ್ಟರಿ ಅಂತ ಹೇಳ್ತಾರೆ, ಅದು ಬೌಂಡ್ರಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಡೆಫಿನೆಟ್ ಬೌಂಡರಿ. ಇಂಥದ್ದೇ ಒಂದು ಬೌಂಡ್ರಿಲಿ ಎಲೆಕ್ಟ್ರಾನ್ ಟ್ರಾವೆಲ್ ಆಗಬೇಕು ಅಂತ ಏನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೇಡಿಯಂ ಬೌಂಡ್ರಿಯಿಂದ ಓಕೆ ಕಂಪ್ಲೀಟ್ ಗೇಟ್ ತನಕ ಜನಗಳೆಲ್ಲ ಎಲ್ಲಿ ಬೇಕಾದ್ರೂ ಇರ್ಬೋದು, ಅದರ ಗಡಿಗಳು ಎಲ್ಲೆಲ್ಲಿ ಬೇಕಾದ್ರೂ ಇರ್ಬೋದು. ಅಂದರೆ ಎಲೆಕ್ಟ್ರಾನ್ಸ್ಗಳನ್ನ ತಿಳ್ಕೊಳ್ಳೋಣ. ಸೊ ಎಕ್ಸಾಕ್ಟ್ ಪೊಸಿಷನ್ ಅಂತಲ್ಲ, ಎಲ್ಲೆಲ್ಲಿ ಬೇಕಾದರೂ ಇರ್ತಾರೆ ಜನಗಳು. ಓಕೆ, ಹಾಗಿದ್ದಾಗ ಇಲ್ಲೂ ಕೂಡ ಎಲೆಕ್ಟ್ರಾನ್ ಅಷ್ಟೇ ಒಂದು ಎಕ್ಸಾಕ್ಟ್ ಬೌಂಡ್ರಿ ಅಂತಾಗಲಿ ಎಕ್ಸಾಕ್ಟ್ ಟ್ರಜೆಕ್ಟರಿ ಅಂತಾಗಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸರ್ಕ್ಯುಲರ್ ಪಾತ್ ಅಂತ ಹೇಳಿ ಇಲ್ಲಿ ಆ ಸರ್ಕ್ಯುಲರ್ ಪಾತನ್ನು ಒಂದು ರೂಲ್ ಕೂಡ ಬ್ರೇಕ್ ಆಗುತ್ತೆ ಇಲ್ಲಿ. ಓಕೆ, ದಟ್ ಇಸ್ ವಾಟ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೋದು. ಏನು ಹೇಳ್ಬೋದು, ಇಟ್ ರೂಲ್ಸ್ ಔಟ್ ದ ಎಕ್ಸಿಸ್ಟೆನ್ಸ್ ಆಫ್ ಡೆಫಿನೆಟ್ ಪಾತ್ಸ್ ಆರ್ ಟ್ರಜೆಕ್ಟರೀಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಅದರ್ ಸಿಮಿಲರ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ಸ್ ಒಂದು ಸರ್ಕ್ಯುಲರ್ ಪಾತಲ್ಲೇ ರಿವಾಲ್ವ್ ಆಗ್ತಾ ಇದೆ ಅನ್ನೋ ಒಂದು ಏನು ಪಾಸ್ಟುಲೇಟ್ ಇತ್ತು ಅದನ್ನು ಇಟ್ ರೂಲ್ಸ್ ಔಟ್ ಅಂತ ಹೇಳಿದ್ದೀನಿ. ಎಕ್ಸಿಸ್ಟೆನ್ಸ್ ಆಫ್ ಡೆಫಿನೆಟ್ ಪಾತ್ ಅಥವಾ ಸರ್ಕ್ಯುಲರ್ ಪಾತ್, ಫಿಕ್ಸ್ಡ್ ಪಾತ್ ಅಂತ ಹೇಳ್ತೀವಿ. ಆ ಒಂದು ಪಾಸ್ಟುಲೇಟ್ ಏನಿದೆ ಅದನ್ನು ರೂಲ್ ಔಟ್ ಮಾಡ್ತು ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ಹೈಸೆನ್ಬರ್ಗ್ ಸಿಗ್ನಿಫಿಕೆನ್ಸ್ ಯೂಸಸ್ ಅಂತ ಹೇಳ್ತೀವಿ ಬೇಕಾದ್ರೆ ಅದನ್ನು. ಓಕೆ, ಒಂದು ಅಪ್ಲಿಕೇಶನ್ ಆ ಸರ್ಕ್ಯುಲರ್ ಪಾತ್ ಅನ್ನೋದನ್ನು ಈ ರೀತಿ ಹೇಳಿದ್ರು. ಒಂದು ಎಕ್ಸಾಕ್ಟ್ ಪೊಸಿಷನ್ ಇಲ್ಲ ಅಂತಂದರೆ ಈ ಥಿಯರಿಯಿಂದನೇ ಬಂದಿದೆ, ಪ್ರಿನ್ಸಿಪಲಿಂದನೇ ಹೇಳಿದ್ದಾರೆ. ಎಕ್ಸಾಕ್ಟ್ ಪೊಸಿಷನ್ ಮತ್ತು ಎಕ್ಸಾಕ್ಟ್ ಸ್ಪೀಡ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂದರೆ ದಟ್ ಇಸ್ ನೋ ಎಕ್ಸಾಕ್ಟ್ ಪೊಸಿಷನ್. ಹಾಗಾದರೆ ಆ ಪೊಸಿಷನ್ ಎಲೆಕ್ಟ್ರಾನ್ಸ್ ಇಲ್ಲಿದ್ದರೆ ಇಲ್ಲಿರ್ಬೋದು, ಇಲ್ಲಿದ್ರೆ ಎಲ್ಲೆಲ್ಲೋ ಇರ್ಬೋದು. ಹಾಗಾದರೆ ಸೊ ಅದಕ್ಕೋಸ್ಕರ ಏನಾದರೆ ಸರ್ಕ್ಯುಲರ್ ಪಾತ್ ಅಂತ ಏನಿಲ್ಲ, ಸೊ ಒಂದು ಡೆಫಿನೆಟ್ ಬೌಂಡ್ರಿ ಅಂತ ಏನಿಲ್ಲ ಅನ್ನೋದು
ಸಿಗ್ನಿಫಿಕೆನ್ಸ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ಓಕೆ, ಆ್ಯಂಡ್ ನೆಕ್ಸ್ಟ್ ದ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಇಸ್ the effect of this principle is significant only for motion of microscopic objects and it is negligible for macroscopic objects ಅಂತ ಹೇಳಿದ್ದಾರೆ. Microscopic means what? Electrons. Okay, electrons ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ನಾವು ಫೈಂಡ್ ಔಟ್ ಮಾಡ್ಬೋದು ಹೇಗೆ ಅಂತ. ಸೊ ಬಟ್ ಎಲೆಕ್ಟ್ರಾನ್ ಈಗ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಅಂತ ಬಂದಾಗ ಸೊ ಏನಾಗಿರುತ್ತೆ ಮಾಸ್. ಸೊ ಫಾರ್ ಎಕ್ಸಾಂಪಲ್ ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mv ಅಂತ ಡಿ ಬ್ರಾಗ್ಲಿ ಈಕ್ವೇಷನ್ ಇದೆ. ಹಾಗಾದರೆ ಮಾಸು ಕಡಿಮೆ ಇತ್ತು ಅಂದರೆ ವೇವ್ ಲೆಂತ್ ಏನಾಗಿರುತ್ತೆ? ವೇವ್ ಲೆಂತ್ ಜಾಸ್ತಿ ಆಗಿರುತ್ತೆ. ಅಥವಾ ಮಾಸ್ ಜಾಸ್ತಿ ಇತ್ತಂದರೆ ವೇವ್ ಲೆಂತ್ ಏನಾಗಿರುತ್ತೆ? ವೇವ್ ಲೆಂತ್ ತುಂಬ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಎಲೆಕ್ಟ್ರಾನ್ ಮಾಸ್, ಓಕೆ, ಎಲೆಕ್ಟ್ರಾನ್ ಮಾಸ್ 9.1 × 10⁻31 ಅಂತ ತೊಗೊಳ್ಳೋಣ. ಅದೇ ಒಂದು ಟೆನ್ನಿಸ್ ಬಾಲ್ದು ಮಾಸು ಇಷ್ಟಿರುತ್ತಾ? ಓಕೆ, ಎಷ್ಟೋ ಗ್ರಾಮ್ಸಲ್ಲಿರುತ್ತೆ. ಅದು 10⁻31 ಇಟ್ ಇಸ್ ನೆಗ್ಲಿಜಿಬಲ್ ಮಾಸ್. ಹಾಗಾದರೆ ಮಾಸ್ ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂತ. ಓಕೆ, ವೇವ್ ಲೆಂತ್ ಜಾಸ್ತಿ ಇದೆ ಅಂತ. ಅದೇ ಮಾಸ್ ಕಡಿಮೆ ಇದೆ ಅಂತಂದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂತ. ಯಾವಾಗ ಮಾಸ್ ಕಡಿಮೆ ಇದೆ ಅಂದರೆ ವೇವ್ ಲೆಂತ್ ಜಾಸ್ತಿ ಇದೆ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗಾದ್ರೆ ಬಟ್ ಅದೇ ಈ ಮಾಸು ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಏನಾಗುತ್ತೆ? ವೇವ್ ಲೆಂತು ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾದರೆ ಸ್ಮಾಲರ್ ದ ಮಾಸ್ ಲಾರ್ಜರ್ ದ ವೇವ್ ಲೆಂತ್, ಅಥವಾ ಗ್ರೇಟರ್ ದ ಮಾಸ್ ಸ್ಮಾಲರ್ ದ ವೇವ್ ಲೆಂತ್. ಆದರೆ ವೇವ್ ಲೆಂತ್ ಜಾಸ್ತಿ ಬಂತು ಇದಕ್ಕೆ, ಯಾವುದಕ್ಕೆ? ಎಲೆಕ್ಟ್ರಾನ್ ಕಂಪೇರ್ ಟು ದಿಸ್ ಟೆನ್ನಿಸ್ ಬಾಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ದಿಸ್ ಎಫೆಕ್ಟ್ ಇಸ್ ಸಿಗ್ನಿಫಿಕೆಂಟ್ ಓನ್ಲಿ ಫಾರ್ ದ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಅಂದರೆ ಗೊತ್ತಾಗಿದೆ ಹೇಳಿ, ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಸೊ ಯಾಕೆ? ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಮೂಮೆಂಟಮ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ದಟ್ ಇಸ್ ವಾಟ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಫಾರ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಸಿಗ್ನಿಫಿಕೆನ್ಸ್ ಆಫ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಮಕ್ಕಳ ನೋಟ್ ಮಾಡ್ಕೊಳ್ಳಿ, ಎರಡು ಕೂಡ ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಗೊತ್ತಾಗಿದೆ ಏನೇನು ಅಂತ ಕಾನ್ಸೆಪ್ಟು. ನೆಕ್ಸ್ಟ್ ಇದ್ರ ಮೇಲೆ ಕೂಡ ಸೇಮ್ ಒಂದು ನ್ಯೂಮರಿಕಲ್ಸ್ನ ಡಿಸ್ಕಸ್ ಮಾಡೋಣ. ಈಗ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಮೇಲೆ ಒಂದು ನ್ಯೂಮರಿಕಲ್ಸ್ ಡಿಸ್ಕಸ್ ಮಾಡೋಣ. The velocity of an electron is measured to an accuracy of 0.001 meter per second. What is the uncertainty in locating its position? Okay, we have to find out the uncertainty in position. So, ಏನು ಕೊಟ್ಟಿದ್ದಾರೆ? ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇಸ್ ಮೆಜರ್ಡ್ ಟು ಆನ್ ಅಕ್ಯುರೇಸಿ ಆಫ್ 0.001 ಮೀಟರ್ ಪರ್ ಸೆಕೆಂಡ್. ಸೊ ಇದು ಒಂದು ಎಕ್ಸಾಕ್ಟ್ ಒಂದು ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ದೆನ್ ವಾಟ್ ಇಸ್ ದ ಅನ್ಸರ್ಟನಿಟಿ ಇನ್ ಲೊಕೇಟಿಂಗ್ ಇಟ್ಸ್ ಪೊಸಿಷನ್? ಸೊ ವೆಲಾಸಿಟಿ ಇಷ್ಟಿದೆ ಅಂದರೆ ಅನ್ಸರ್ಟನಿಟಿ ಪೊಸಿಷನ್ ಏನಾಗಿರುತ್ತೆ ಹೇಳಿದೆ. ವೆಲಾಸಿಟಿ ಪೊಸಿಷನ್ ಎರಡು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅಂದರೆ ವೆಲಾಸಿಟಿ ಕಡಿಮೆ ಇದ್ದರೆ ಎಕ್ಸಾಕ್ಟ್ ಪೊಸಿಷನ್ ಇದು ಜಾಸ್ತಿ ಇರುತ್ತೆ, ಪೊಸಿಷನ್ ಕಡಿಮೆ ಇತ್ತು ಅಂದರೆ ವೆಲಾಸಿಟಿ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇಂಟರ್ರಿಲೇಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಈಗ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು h/4πm ಅಂತ ಈಕ್ವೇಷನ್ ಗೊತ್ತಿದೆ. ಓಕೆ, ಜಸ್ಟ್ ಈಕ್ವಲ್ಸ್ ಅಂತ ತೊಗೊಳ್ಳೋಣ ಬೇಕಾದ್ರೆ, ಇದನ್ನು ಈಕ್ವಲ್ ಅಂತ ಹೇಳಿದ್ದೀವಿ ನಾವಾಗಲೇ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೆಲ್ಟಾ ಎಕ್ಸ್ ಫೈಂಡ್ ಮಾಡಬೇಕು ಅಂದರೆ h ಅಂದರೆ 6.626 × 10⁻34 ಆ್ಯಂಡ್ 4 ಇಂಟು ಪೈ ಅಂತಂದರೆ 3.14. ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ 9.1 × 10⁻31 ಇಂಟು ಡೆಲ್ಟಾ ವಿನ್ ಈ ಕಡೆ ಕಳಿಸಿ. ಸೊ ಇಟ್ ಬಿಕಮ್ಸ್ 0.00001. ಓಕೆ, ಇಷ್ಟನ್ನು ಫೈಂಡ್ ಔಟ್ ಮಾಡಿಬಿಟ್ಟಲ್ಲ, ಡಿವೈಡ್ ಮಾಡಿ. ಓಕೆ, ಕ್ರಾಸ್ ಚೆಕ್ ಮಾಡಿ ಒಂದ್ಸರಿ ಡಿವೈಡ್ ಮಾಡಬೇಕಾಗುತ್ತೆ ನೀವು. ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ. 6.626 ಇಂಟು ಡಿವೈಡ್ ಬೈ 4 ಇಂಟು 3.14 9.1 ಇಂಟು 0.001. ಓಕೆ, ಇಷ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿಗೆ ದ ಆನ್ಸರ್ ಇಸ್ 5.79 ಇಂಟು 10⁻²² ಮೀಟರ್. ಓಕೆ, ದಿಸ್ ಇಸ್ ಅ ಪೊಸಿಷನ್ ಅಂದರೆ ಅನ್ಸರ್ಟನಿಟಿ ಇನ್ ಲೊಕೇಟಿಂಗ್ ಅ ಪೊಸಿಷನ್ ಅಂತ ಹೇಳ್ಬೋದು ಮಕ್ಕಳ. ಈ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ. 5.79 ಇಂಟು 10⁻² ಮೀಟರ್. ದಿಸ್ ಇಸ್ ಅ ಅನ್ಸರ್ಟನಿಟಿ ಇನ್ ಲೊಕೇಟಿಂಗ್ ಇಟ್ಸ್ ಪೊಸಿಷನ್ ಅಂತ ಹೇಳ್ಬೋದು. ಸೊ ದೇ ಹ್ಯಾವ್ ಗಿವನ್ ಅನ್ಸರ್ಟನಿಟಿ ಇನ್ ವೆಲಾಸಿಟಿ. ಓಕೆ, 0.00 ಮೀಟರ್ಸ್ ಪರ್ ಸೆಕೆಂಡ್. ಇನ್ನು ಗಿವನ್ ಡೇಟಾಸ್ ಎಮ್ ಅಂತ ಗೊತ್ತಿದೆ, ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಇದೇ ರೀತಿ ಒಂದು ಸಿಂಪಲ್ ಪ್ರಾಬ್ಲಮ್ ನೆಕ್ಸ್ಟ್ ಫೈಂಡ್ ಮಾಡೋಣ. ಯಾವುದಂತಂದ್ರೆ ಅದು an electron in an atom is located within a distance of 0.1 angstrom. What is the uncertainty involved in the measurement of its velocity? ಸೊ ಅಲ್ಲಿ ಕೇಳಿದ್ದು ಪೊಸಿಷನ್, ಇಲ್ಲಿ ಕೇಳ್ತಿರೋದು ವೆಲಾಸಿಟಿ. ತುಂಬ ಸಿಂಪಲ್ ಇಲ್ಲೂ ಕೂಡ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೆಲ್ಟಾ ವಿ ಅಂದರೆ h/4πm ಇಂಟು ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ನ ಶಿಫ್ಟ್ ಮಾಡಿ ಡೈರೆಕ್ಟ್ ಫಾರ್ಮುಲಾ ಬರ್ತಿದ್ದೀನಿ. ಸೊ ಹಾಗಾದರೆ ಫೈಂಡ್ ಮಾಡೋಣ. 6.626 ಇಂಟು 10⁻34 divided by 4 into 3.14 into 9.1 into 10⁻31 into delta x ಎಷ್ಟಿದೆ? ಡೆಲ್ಟಾ ಎಕ್ಸ್ ಇಸ್ 0.1 ಆಂಗ್ಸ್ಟ್ರಾಮ್. ಓಕೆ, 0.1 ಆಂಗ್ಸ್ಟ್ರಾಮ್ ಕೊಟ್ಟಿದ್ದಾರೆ. ಸೊ ಫೈಂಡ್ ಮಾಡಿ ಎಷ್ಟು ಬರುತ್ತೆ. ಸೊ ಡಿವೈಡ್ ಮಾಡಿ, ಜಸ್ಟ್ ಫೈಂಡ್ ಮಾಡಿ. ಸೊ -10. ಸೊ ಒಂದು ನಿಮಿಷ, 0.1 ಇಂಟು 10⁻10 ಮೀಟರ್ ಅಂತ ಮಾಡ್ಕೋಬೇಕು ಮಕ್ಕಳ. ಯಾಕಂದರೆ ಆಂಗ್ಸ್ಟ್ರಾಮಲ್ಲಿ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು 10⁻10 ಮೀಟರ್. ಸೊ ಈಗ ಡಿವೈಡ್ ಮಾಡಿ. ಓಕೆ, 6.626 divided by 4 into 3.14 into 9.1 into 0.1. ಓಕೆ, ಇಷ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಆಸ್ 5.79 into 10⁻6 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ವೆಲಾಸಿಟಿನ ಮೀಟರ್ ಪರ್ ಸೆಕೆಂಡಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಲ್ವ, ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು.
ಅರ್ಥ ಆಯ್ತಲ್ಲ ಹೇಗೆ ಅಂತ. ಸೊ ದಿಸ್ ಇಸ್ ವಾಟ್ ಅನ್ಸರ್ಟನಿಟಿ ಇನ್ ವೆಲಾಸಿಟಿ ಆ್ಯಂಡ್ ಪ್ರೀವಿಯಸ್ ಪ್ರಾಬ್ಲಮ್ ಅನ್ಸರ್ಟನಿಟಿ ಪೊಲ್ಯೂಷನ್. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ನ್ಯೂಮರಿಕಲ್ಸ್ಗಳೆಲ್ಲ ನಿಮಗೆ ಎಕ್ಸಾಮ್ಗೆ ಬರುತ್ತೆ, 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಕಾಂಪಿಟೇಟಿವ್ ಪಾರ್ಟ್ ಆದರೆ ಬೇರೆ ರೀತಿಯ ನ್ಯೂಮರಿಕಲ್ಸ್ ಇದೆ, ಅಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಬಟ್ ಥಿಯರಿ ಎಕ್ಸಾಮ್ಗೆ ಎಷ್ಟು ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ಗಳು ಸಾಕು. ಸೊ ಎನ್ ಸಿ ಟೆಕ್ಸ್ಟ್ಗಳಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ಗಳನ್ನ ಅದನ್ನು ವರ್ಕೌಟ್ ಮಾಡಿ ಯಾವ ರೀತಿಯಿಂದ ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳಿದೆ ಏನಂದರೆ ಫೋರ್ಸ್ ಥಿಯರಿಯಲ್ಲಿ ಆದಂಥ ಕೆಲವೊಂದು ಲಿಮಿಟೇಷನ್ಸ್, ಕೆಲವೊಂದು ಫೇಲ್ಯೂರ್ಸ್ನ ಯಾವ ರೀತಿ ಡ್ರಾಬ್ಯಾಕ್ ರಿಕವರ್ ಮಾಡ್ಕೊಂಡ್ರೆ ಅಂತ ಗೊತ್ತಾಯಿತು. ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು h/2π ಅಂತ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬಟ್ ಅದು ಡಿ ಬ್ರೋಗ್ಲಿ ಇಕ್ವೇಷನಿಂದ ನಮಗೆ ಸಿಕ್ತು. ಆ್ಯಂಡ್ ಆಲ್ಸೋ ಫಿಕ್ಸ್ಡ್ ಪಾತ್ ಅಂತ ಒಂದು ಹೇಳಿದರು. ಆ ಫಿಕ್ಸ್ಡ್ ಪಾತ್ ಅನ್ನೋದು ಯಾಕೆ ಫಿಕ್ಸ್ಡ್ ಪಾತ್ ಅಲ್ಲ, ಸರ್ಕ್ಯುಲರ್ ಪಾತ್ ಅಲ್ಲ ಅಂತ ಆ ಒಂದು ಪಾಸಿಬಿಲಿಟಿ ಅಂದರೆ ರೂಲ್ಡ್ ಔಟ್ ಆಯಿತು ಅಂತ ಹೇಳ್ಬೋದು. ಎಕ್ಸಿಸ್ಟೆನ್ಸ್ ಆಫ್ ಡೆಫಿನೆಟ್ ಪಾತ್ ಅನ್ನೋದು ಕಾನ್ಸೆಪ್ಟ್ ಬರಲ್ಲ, ಯಾಕಂದರೆ ಡೆಫಿನೆಟ್ ಬೌಂಡ್ರೀಸ್ ಅಂತ ಇರಲ್ಲ. ಅದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಬೌಂಡ್ರೀಸ್ ಅಂದರೆ ಏನು. ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ ಪೊಸಿಷನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಬಟ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್, ಮ್ಯಾಕ್ಸಿಮಮ್ ಪ್ರಾಬಬಿಲಿಟಿ ಎಲೆಕ್ಟ್ರಾನ್ಸ್ ಎಲ್ಲಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆನ್ ಆಟಮ್. ಸೊ ಆ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಅಂದರೆ ಏನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿ ಬರೋ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಅಲ್ಲಿ ತನಕ 2 ಕಾನ್ಸೆಪ್ಟ್ ಏನಿದೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೋಟ್ಸ್ ಫಾರ್ಮೇಷನ್ ಮಾಡಿ, ಸೊ ಓದ್ತಾ ಇರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆನ್ ಆಟಮ್ ಜೊತೆ ನಿಮಗೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.